ಶ್ರೀ ಗುರುಭ್ಯೋ ನಮಃ. ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳ ಚರಿತ್ರೆ 6ನೇ ಅಧ್ಯಾಯ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಆಧ್ಯಾತ್ಮ ವಿದ್ಯೆಯಲ್ಲಿ ಒಲವು. ದಿನದಿಂದ ದಿನಕ್ಕೂ ಶ್ರೀಧರರ ವೈರಾಗ್ಯ ವೃಕ್ಷವು ಬೆಳೆಯುತ್ತಿದ್ದು ಇವರ ಮನದಲ್ಲಿ ಅನೇಕ ವಿಚಾರ ತರಂಗಗಳು ಉದ್ಭವಿಸುತ್ತಿದ್ದವು. ಈ ಕಾಲದ ವಿಶ್ವವಿದ್ಯಾನಿಲಯದ ಶಿಕ್ಷಣವು ನಿರುಪಯೋಗಿಯೇ ಎಂದು ಶ್ರೀಧರರು ನಿರ್ಣಯಕ್ಕೆ ಬಂದಿದ್ದರು. ವಿದ್ಯಾರ್ಥಿ ವೇತನ ಪಡೆದಿದ್ದ ಉಚ್ಚ ತರಗತಿಯ ಅನೇಕ ವಿದ್ಯಾರ್ಥಿಗಳ ವರ್ತನೆಯಿಂದಲೂ ಅವರು ಈ ನಿರ್ಧಾರಕ್ಕೆ ಬಂದಿದ್ದರು. ಶಿಕ್ಷಕರ ಸಾಮಾನ್ಯ ವರ್ತನೆಯೂ ಕೂಡ ಅವರ ಹೃದಯವನ್ನು ನೋಯಿಸುತ್ತಿತ್ತು. ಭಾರತೀಯ ಧರ್ಮಾಭಿಮಾನವನ್ನು ಲೋಪ ಮಾಡಿ ಅವರ ಉಜ್ವಲ ಸಂಸ್ಕೃತಿಯನ್ನು ಮರೆಸಿ ಶ್ರೇಷ್ಠ ಪೂರ್ವಜರ ವಿಷಯದಲ್ಲಿ ಇರುವ ಶ್ರದ್ಧೆಯನ್ನು ಹಾಳುಗೈದು ವಿಶ್ವಮಾನ್ಯ ವೇದಶಾಸ್ತ್ರಗಳಲ್ಲಿಯ ಆಸಕ್ತಿಯನ್ನು ತೊಲಗಿಸಿ ಅವುಗಳಲ್ಲಿರುವ ಸಿದ್ಧಾಂತವು ಮೂರ್ಖತನದಿಂದ ಸ್ಥಾಪಿಸಲ್ಪಟ್ಟ ಸಂಕುಚಿತ ಭಾವನೆಗಳಿಂದ ಕೂಡಿದೆ ಎಂಬ ಭಾವನೆ ಉಂಟು ಮಾಡುವ ಇಂತಹ ಶಿಕ್ಷಣವನ್ನು ಮುಂದುವರೆಸಿ ತಮ್ಮ ಭೂಮಿಕೆಯನ್ನು ವ್ಯರ್ಥಗೊಳಿಸಲು ಅವರ ಮನೋಪುಷ್ಟದಲ್ಲಿ ಇಲ್ಲ. ಮನವುಪ್ಟನಲ್ಲಿ ಇಲ್ಲ. ನಮ್ಮ ಉಜ್ವಲ ಸಂಸ್ಕೃತಿಯಲ್ಲಿ ಅಡಕವಾದ ಸತ್ಯತತ್ವಗಳನ್ನು ನಿದರ್ಶನಕ್ಕೆ ತಂದುಕೊಡಬೇಕು. ಧರ್ಮದ ತಿರುಗಳನ್ನು ಸ್ವತಃ ಅನುಭವಿಸಿ ಅನಂತರ ವಿಶ್ವಹಿತಕ್ಕೋಸ್ಕರ ಪ್ರಚಾರ ಮಾಡಬೇಕು ಎಂದು ಅವರ ಮನಸ್ಸಿಗೆ ಪುನಃ ಹೊಳೆಯುತ್ತಿತ್ತು. ಈ ಕಾರ್ಯವು ತಮ್ಮಿಂದ ಹೇಗೆ ನಡೆದಿತು ಎಂಬ ವಿವೇಚನೆಯಲ್ಲಿಯೇ ಶ್ರೀಧರರು ಸದಾ ತೂಡಿಗರೆಯುತ್ತಿದ್ದರು. ಪ್ರಚಲಿತ ಶಿಕ್ಷಣ ಕ್ರಮದಿಂದಲೂ ಆಧುನಿಕ ಲೋಕಸ್ಥಿತಿಯಿಂದಲೂ ಮತ್ತು ಧರ್ಮದ ಅವನತಿಯಿಂದಲೂ ಅವರು ತಲೆಮರೆಗೊಂಡು ಇದಕ್ಕೆಲ್ಲ ಪರಿಹಾರ ಯಾವುದೆಂಬ ವಿಚಾರದಲ್ಲಿಯೇ ಶ್ರೀಧರರು ಯಾವಾಗಲೂ ಮಗ್ನರಾಗಿರುತ್ತಿದ್ದರು. ಪುಣೆಯೊಳಗಿನ ವಿದ್ಯಾಭ್ಯಾಸ ಕಾಲದಲ್ಲಿ ಶ್ರೀಧರರು ತಮ್ಮ ಭಾವಿ ಧ್ಯೇಯ ಪೂರ್ಣತೆಗೆ ಅನುರೂಪವಾದ ಶಿಕ್ಷಣವನ್ನು ವ್ಯಾಪಕ ದೃಷ್ಟಿಯಿಂದ ಪಡೆದುಕೊಳ್ಳುತ್ತಿದ್ದರು. ದೊಡ್ಡವರು ಶ್ರೇಷ್ಠರೆನಿಸಿಕೊಳ್ಳುವ ಪ್ರತಿಯೊಬ್ಬರೂ ಆಚರಣೆಯನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಅವರ ವಿದ್ಯೆ ಹಾಗೂ ಮನೋಭೂಮಿಕೆಗಳಿಗೆ ವಿವೇಚನೆ ಮಾಡಿಕೊಳ್ಳುತ್ತಿದ್ದರು. ಪುಣೆಗೆ ಬಂದು ಹೋಗುವ ಗಣ್ಯ ವಿದ್ವಾಂಸರೆಂದು ಕರೆಯಿಸಿಕೊಳ್ಳುವವರನ್ನೆಲ್ಲ ಹೊರಗೆ ಹಚ್ಚಿ ಅವರುಗಳೆಲ್ಲ ಕೆಲವರಂತೂ ತೀರಾ ನಿಷ್ಪ್ರಯೋಜಕರೇ ಎಂದು ಮನಗಂಡಿದ್ದರು ಮತ್ತು ನಿಜವಾಗಿ ಯೋಗ್ಯರೆಂದು ಕಂಡುಬಂದ ದೊಡ್ಡ ಮನುಷ್ಯರ ವರ್ತನೆಯನ್ನೆಲ್ಲ ಗ್ರಹಿಸಿ ಪಾಲಿಸಿ ಅದಕ್ಕೆ ಸ್ವಾನುಭವದ ನೀರೆರೆದು ತಮ್ಮ ನಿರ್ದಿಷ್ಟ ಭೂಮಿಕೆಯನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದರು. ಮನುಷ್ಯನಿಗೆ ಪೂರ್ಣತತ್ವ ಎಂದು ದೊರಕಿತು ಎಂಬುದೆಂದು ಅವರ ಎಲ್ಲ ವಿಚಾರದ ಸಾರವಾಗಿತ್ತು. ಹಂಡೆರು ಮಕ್ಕಳ ಸಂಸಾರವನ್ನು ಸುತ್ತಿಕೊಂಡು ಲೋಕಹಿತಕ್ಕಾಗಿ ಎಷ್ಟು ಹೆಣಗೆದರೂ ಅಂಥವರ ಕಾರ್ಯಕ್ಷೇತ್ರವು ಸಂಕುಚಿತವಾಗಿರುತ್ತದೆ. ಪೂರ್ಣ ನಿಸ್ವಾರ್ಥಿಗಳಾಗುವ ಆಶೆ ಇದ್ದರೂ ಸಂಸಾರದ ಮೋಹವು ಒಳಗೆ ಹುದುಕಿಕೊಂಡು ಅವರ ಸರ್ವಶಕ್ತಿಯನ್ನು ಸ್ವಾರ್ಥದಲ್ಲಿಯೇ ವಿನಿಯೋಗಿಸುವಂತೆ ಪ್ರೇರೇಪಿಸುವುದು. ಆದ್ದರಿಂದ ಪೂರ್ಣ ತ್ಯಾಗಿಯಾಗದೆ ಹೊರತು ಯಾವುದೊಂದು ಕೆಲಸವನ್ನು ಪೂರ್ಣಗೊಳಿಸಲು ಯಾರಿಗೂ ಸಾಧ್ಯವಾಗುವುದಿಲ್ಲವೆಂದು ಶ್ರೀಧರರು ನಿರ್ಧರಿಸಿಕೊಂಡಿದ್ದರು. ಒಮ್ಮೊಮ್ಮೆ ರಮಣೀಯವಾದ ಏಕಾಂತ ಸ್ಥಳಗಳಲ್ಲಿ ಕುಳಿತು ತತ್ವಜ್ಞಾನ ಮೇಲೆ ಶ್ರೀಧರರು ವಿಚಾರವನ್ನು ಮಾಡುತ್ತಿದ್ದರು. ತದಕ್ಷರ ಮಧಿಗಮ್ಯತೆ
ಸಾವು ಪರ. ಯಾವ ವಿದ್ಯೆಯಿಂದ ಅಕ್ಷರ ಸ್ವರೂಪವಾದ ಪರಮಾತ್ಮವನ್ನು ತಿಳಿಯಲಾಗುವುದೋ ಅದೇ ಪರ ವಿದ್ಯೆಯಾಗುವುದು. ಆಧ್ಯಾತ್ಮ ವಿದ್ಯಾನಾಂ ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆಯೇ ಶ್ರೇಷ್ಠವಾಗಿದ್ದು ಅದು ನನ್ನ ಸ್ವರೂಪವೇ ಆಗಿದೆ ಎಂದು ಭಗವಂತನು ಗೀತೆಯಲ್ಲಿ ಹೇಳಿರುವನು. ಅಂದಾಗ ಈ ಲೌಕಿಕ ವಿದ್ಯೆಯನ್ನು ಕಲಿಯುವುದರಲ್ಲಿ ಕಳೆಯುವ ಕಾಲವನ್ನು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಾನು ಉಪಯೋಗಿಸಿದರೆ ನನಗೆ ಆತ್ಮ ಸಾಕ್ಷಾತ್ಕಾರವು ಆದಷ್ಟು ಬೇಗ ಆಗುವುದಲ್ಲವೇ? ಈ ಶಾಲೆಯ ವಿದ್ಯೆಯಂತೂ ಅಪಾರ ವಿದ್ಯೆಯೇ ಸರಿ. ವೇದಾಂಗವೂ ಸಹ ಅಪಾರ ವಿದ್ಯೆ ಎಂದು ಉಪನಿಷತ್ತು ಸಾರುತ್ತಿದೆಯಲ್ಲ. ವಿಯಾಹಶಾಸ್ತ್ರ ಜಾಲಾನಿ ಸತ್ಯಂ ತದುಪಾಸ್ಯತಂ. ಶಾಸ್ತ್ರ ಜಾಲಗಳನ್ನು ಬಿಟ್ಟು ಯಾವುದು ತ್ರಿಕಾಲ ಬಾಧಿತ ಸತ್ಯ ಸ್ವರೂಪವಿದೆಯೋ ಅದನ್ನು ಉಪಾಸಿಸು ಎಂದು ಉಪನಿಷತ್ ಸಾಧಕರಿಗೆ ಎಚ್ಚರಿಕೆಯನ್ನು ಕೊಡುವುದು. ಇನ್ನೊಂದು ರೀತಿಯಿಂದ ವಿಚಾರ ಮಾಡುವಾಗ ಏಕಂ ಶಾಸ್ತ್ರ ಅಧಿಯಾನಂ ನ ವಿದ್ಯತ್ ಶಾಸ್ತ್ರ ವಿಸ್ತರಂ ತಸ್ಮಾತ್ ಬಹುಶ್ರುತಃ ಶಾಸ್ತ್ರಂ ವಿಜಾನೀಯಾದ್ ವಿಚಕ್ಷಣಃ. ಒಂದೇ ಶಾಸ್ತ್ರವನ್ನು ಓದುವವನು ಆ ಶಾಸ್ತ್ರದ ಸೂಕ್ಷ್ಮ ಜ್ಞಾನವನ್ನು ತಿಳಿಯಲಾರನು. ಆದ್ದರಿಂದ ಶಾಸ್ತ್ರವನ್ನು ವಿವರವಾಗಿ ತಿಳಿಯಬೇಕಿದ್ದರೆ ಬಹಳ ಶಾಸ್ತ್ರಗಳನ್ನು ತಿಳಿದುಕೊಂಡಿರಬೇಕು ಎಂದು ಹೇಳಲಾಗಿದೆ. ತನ್ನ ಉದ್ಧಾರ ಮಾಡಿಕೊಳ್ಳಲು ಭಗವಂತನಲ್ಲಿ ಅನನ್ಯ ಭಕ್ತಿ ಹಾಗೂ ಒಂದೊಂದು ಶ್ರುತಿವಾಕ್ಯಗಳೇ ಪರ್ಯಾಪ್ತವು. ಅದೇ ಇತರರನ್ನು ಉದ್ಧರಿಸಿ ಎಷ್ಟೇ ಸಾಧನೆ ಶ್ರುತಿ ಶಾಸ್ತ್ರಗಳ ಬೋಧಕ ಶಕ್ತಿ ಇದ್ದರೂ ಅಲ್ಪವೇ ಸರಿ. ಈಗಿನ ಸಮಾಜಕ್ಕೆ ಬೋಧಿಸಲು ಅಂಥ ಸುಶಿಕ್ಷಿತನೇ ಬೇಕು. ವಿದ್ಯೆ ಬ್ರಹ್ಮನಿಷ್ಠೆ ಎರಡೂ ಇದ್ದರೆ ಅದು ಚಿನ್ನಕ್ಕೆ ಪುಟ ಕೊಟ್ಟು ಹಾಗೆ ಸರಿ. ಹೀಗಿರುವಾಗ ತಮ್ಮ ಮುಂದಿನ ಕರ್ತವ್ಯವೇನು? ಹೇಗೆ ಮಾಡಬೇಕು? ವಿದ್ಯೆ ಕಲಿಯಬೇಕೇ ಬೇಡವೇ ಎಂಬುದಾಗಿ ಶ್ರೀಧರರ ಮನಸ್ಸು ದ್ವಿವಿಧವಾಗಿ ಆಗುತ್ತಿತ್ತು. ಶಬ್ದಜಾಲಂ ಮಹಾರಣ್ಯಂ ಚಿತ್ತಭ್ರಮಣ ಕಾರಣಂ ಎಂಬ ಶ್ರೀ ಶಂಕರಾಚಾರ್ಯರ ವಚನದಂತೆ ಶಬ್ದಾತ್ಮಕ ಭಾಷಾಜ್ಞಾನ ಹಾಗೂ ಶಾಸ್ತ್ರಜ್ಞಾನವೆಂದರೆ ಮನಸ್ಸನ್ನು ಕೇಳಿರಿಸುವ ಭ್ರಮೆಗೊಳಿಸುವ ಮಹಾರಣ್ಯವೇ ಸರಿ. ಆದ್ದರಿಂದಲೇ ಶ್ರುತಿಯ ಶಾಸ್ತ್ರವಾಸನೆ ಎಂಬುದು ಒಂದು ಬಂಧನಕಾರಿ ಎಂದು ಹೇಳುವುದು. ಅನೇಕ ವಿದ್ಯೆಗಳಲ್ಲಿ ಪಾರಂಗತನಾದರೂ ವಿವಿಧ ರೀತಿಗಳಿಂದ ಇಂದ್ರಿಯ ತೃಪ್ತಿ ಮಾಡಿಕೊಂಡರೂ ಎಷ್ಟೇ ದೀರ್ಘಾಯುಷ್ಯ ಆದರೂ ಅವನಿಗೆ ಪೂರ್ಣತ್ವವು ಲಭಿಸದು. ಜಗತ್ತಿನ ಸೇವಾ ಕಾರ್ಯವೂ ಹಾಗೆಯೇ ಉಪಭೋಗವನ್ನು ಸಂಪಾದಿಸಿದರೂ ಜಗತ್ತಿನ ಸೇವಾ ಕಾರ್ಯವೂ ಹಾಗೆಯೇ ಉಳಿದು ಬಿಡುವುದು. ಅಂದಾಗ ಆ ಜನ್ಮವು ಅವಿಶ್ರಾಂತಿಯಾಗಿ ಶ್ರಮಪಟ್ಟುದರ ಫಲವೇನು? ಯಾವುದೊಂದು ಉಪಭೋಗವನ್ನು ಸಂಪಾದಿಸಿದರೂ ಅದು ಆಯುಷ್ಯವಿರುವವರಿಗೆ ಮಾತ್ರ ಸಹಾಯಕ್ಕಾಗಿ ನಡೆಯಬಹುದು. ಮುಂದಿನ ಜೀವನದ ಉದ್ಧಾರಕ್ಕೆ ಅದರಿಂದ ಏನು ಪ್ರಯೋಜನವಾಗದು. ತಮ್ಮ ಕರ್ತೃತ್ವ ಶಕ್ತಿಯಿಂದ ಚಕ್ರಾಧಿಪತಿಯಾಗಿ ಕುಳಿತರೂ ಎಷ್ಟೊಂದು ಓದಿ ವಿದ್ವಾಂಸನಾದರೂ ಪೂರ್ಣ ಸುಖಶಾಂತಿಗಳನ್ನು ಹೊಂದಲು ಖಂಡಿತ ಸಾಧ್ಯವಿಲ್ಲ. ಅಸಾಧ್ಯವನ್ನು ಸಾಧ್ಯ ಮಾಡಿಕೊಂಡರೂ ಸರ್ವಕಾರ್ಯವೂ ಸಖ್ಯವಾದರೂ ಅಂತ್ಯದಲ್ಲಿ ಆಯುಷ್ಯವು ಕೊನೆಗೊಂಡು ಎಲ್ಲವೂ ತೊಲಗಿ ಹೋಗುವುವು. ಇರುವೆಯು ಚೆನ್ನಾಗಿ ದುಡಿದು ಹುತ್ತವನ್ನು ರಚಿಸಿದರೂ ಅದರಲ್ಲಿ ಹಾವು ಸೇರಿಕೊಳ್ಳುವಂತೆ ಮೃತ್ಯುವು ಸರ್ವಸ್ವವನ್ನೂ ನುಂಗಿ ನೀರು ಕುಡಿದು ಬಿಡುವುದು. ಅನಂತರವೂ ತನ್ನ ಮುಂದಿನ ಅಸ್ತಿತ್ವದ ಪ್ರಶ್ನೆಯು ಹಾಗೆಯೇ ಉಳಿಯುವುದು. ಇತ್ಯಾದಿ ಅನೇಕ ವಿಚಾರಗಳ ತಾಕಲಾಟವು ಶ್ರೀಧರರ ಮನಸ್ಸಿನಲ್ಲಿ ಸದಾ ನಡೆಯುತ್ತಿತ್ತು. ಅನಂತರ ಶ್ರುತಿಯಲ್ಲಿ ಶೌನಕರ ಪ್ರಶ್ನೆಯಾದ ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ, ಯಾವ ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗುವುದು, ಈ ಪ್ರಶ್ನೆಗೆ ಕಾರಣವಾದ
ಏಕಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತ್ ಭವತಿ. ಯಾವುದೋ ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತಾಗುವುದು ಎಂಬ ಸಿದ್ಧಾಂತವನ್ನು ವಿಚಾರ ಮಾಡಿ ಈ ಜಗತ್ತಿನ ಮೂಲದಲ್ಲಿ ಒಂದು ಅವಿನಾಶಿಯಾದ ತತ್ವವಿದ್ದು ಅದರ ಸಾಕ್ಷಾತ್ಕಾರ ಪಡೆದ ಹೊರತು ತಮಗೆ ಪೂರ್ಣತ್ವವು ಸಿಗಲಾರದೆಂದು ಶ್ರೀಧರರು ನಿಷ್ಕರ್ಷ ಮಾಡಿದರು. ತಪಸ್ಸಿನಿಂದಲೇ ಆ ತತ್ವದ ಆಕಲನ ಮಾಡುವುದು ವಿಹಿತವೆಂದು ಭಾವಿಸಿಕೊಂಡರು. ಹಾಗೆ ವಿಶ್ವವ್ಯಾಪಿಯಾದ ತತ್ವದಲ್ಲಿ ಬೆರೆತ ಬಳಿಕ ಈ ಜಗತ್ತಿನ ಮೂಲ ಆಧಾರವು ನಾನೇ ಆಗಿ ಜಗತ್ತು ನನ್ನ ಸ್ವಾಧೀನಕ್ಕೆ ಬರುವುದು. ಅಂದರೆ ಜಗತ್ತು ನನ್ನ ಸ್ವರೂಪವೇ ಆಗಿ ಅದ್ವೈತ ಸ್ಥಿತಿಯನ್ನು ಹೊಂದಿದಾಗ ನನ್ನ ಪ್ರತಿಸ್ಪರ್ಧಿಗಳು ಯಾರೂ ಉಳಿಯಲಾರರು. ಆಗ ಈ ವಿಶ್ವದ ನಿರಂಕುಶ ಕಲ್ಯಾಣ ಮಾರ್ಗವನ್ನು ನಾನು ತೋರಿಸಬಲ್ಲೆನು ಎಂಬ ನಿರ್ಧಾರವು ಶ್ರೀಧರರ ಮನಸ್ಸಿನಲ್ಲಿ ದೃಢವಾಗುತ್ತಲಿತ್ತು. ಮುಂದೆ ತಪಸ್ಸು ಮಾಡುವ ಆಲೋಚನೆಯಿಂದ ಎಲ್ಲ ಮೋಹವನ್ನು ಕಳೆದುಕೊಳ್ಳಲು ಯತ್ನಿಸುತ್ತಿದ್ದರು. ಯೋಗಸ್ಯ ಪ್ರಥಮಂ ದ್ವಾರಂ ವಾಗ್ಮಿರೋಧ ಪರಿಗ್ರಹ ನಿರಾಶಾ ಚ ನಿರೀಪಾ ಚ ನಿತ್ಯಮೇಕಾಂತಶೀಲತಾ. ವಾಕ್ಸ್ಮಯಂ ದ್ರವ್ಯ ಸಂಗ್ರಹ ಮಾಡುತ್ತಿರುವುದು, ಲೌಕಿಕ ಪದಾರ್ಥಗಳ ಆಶೆಯನ್ನು ತೊರೆಯುವುದು, ಕಾಮನೆಗಳ ತ್ಯಾಗ ಮತ್ತು ನಿತ್ಯವೂ ಏಕಾಂತದಲ್ಲಿ ಇರುವುದು, ಇವೆಲ್ಲವೂ ಯೋಗದ ಪ್ರಥಮ ದ್ವಾರವಾಗಿರುವುದು ಎಂಬ ಆಚಾರ್ಯರ ಉಕ್ತಿಯಂತೆ ಶ್ರೀಧರರು ನಾಲಿಗೆಯನ್ನು ಜಯಿಸಬೇಕು ಎಂದು ಮನಸ್ಸಿನಲ್ಲಿ ಬಂದ ಪದಾರ್ಥವನ್ನು ತಿನ್ನುತ್ತಿರಲಿಲ್ಲ. ಸ್ನಾನ ಮಾಡಿ ಹೆಚ್ಚು ಕಾಲ ಮಡಿಯಲ್ಲೇ ಇರುತ್ತಿದ್ದ ಯಾರೆಲ್ಲಿಯೂ ಹೆಚ್ಚು ಮಾತನಾಡದೆ ಅನುಷ್ಠಾನದಿಲ್ಲದೆಯೇ ನಿರತರಾಗುತ್ತಿದ್ದರು. ಒಂದು ದಿನ ಒಂದು ಪುಷ್ಪವಾಟಿಕೆಯಲ್ಲಿ ಕುಳಿತರು. ಶ್ರೀಧರರ ಅಂತರಂಗದಲ್ಲಿ ವಿಚಾರ ತರಂಗಗಳು ಹತ್ತಿದವು. ಸ್ವತಃ ಸಿದ್ಧವೂ ನಿತ್ಯ ಅಪರೋಕ್ಷವೂ ಆದ ಆನಂದ ಘನ ಪರಬ್ರಹ್ಮವು ಅನ್ಯ ವಿಷಯ ವಿಹಿತವಾದುದರಿಂದ ಸಕಲ ಕಾರ್ಯಕಾರಣ ಶೂನ್ಯವಾಗಿಯೂ ನಿಶ್ಚಲ ನಿರ್ವಿಕಲ್ಪವಾಗಿಯೂ ಹೌದು. ಅದರ ಐಕ್ಯದಿಂದಲೇ ಅದರ ಪ್ರಾಪ್ತಿಯಲ್ಲದೆ ಅದರ ವಿರುದ್ಧವಾದ ಅಭ್ಯಾಸವನ್ನುಂಟು ಮಾಡುವ, ಅದರಲ್ಲಿ ಬರಿಯ ಆರೋಪಿತವಾದ ಯಾವ ಕಾರ್ಯಕಾರಣ ಸಂಘಾತದಿಂದಲೂ ಅದರ ಪ್ರಾಪ್ತಿಯಾಗುವುದು ಸಾಧ್ಯವೇ ಇಲ್ಲ. ತ್ಯಾಗೇನೈಕೆ ಅಮೃತತ್ವ ಮಾನಶುಃ. ಈ ಎಲ್ಲದರ ತ್ಯಾಗದಿಂದಲೇ ಅದರ ಆ ಅಮೃತ ತತ್ವದ ಪ್ರಾಪ್ತಿಯಾಗುವುದು ಎಂದು ಹೇಳುವುದಲ್ಲವೇ? ತನ್ನ ಉದ್ಧಾರದ ಮಟ್ಟಿಗೆ ತತ್ವನಿಷ್ಠೆ ಸಾಕು. ಪರರಿಗೆ ಬೋಧಿಸಲಿಕ್ಕೆ ಮಾತ್ರ ಶಾಸ್ತ್ರ ಉತ್ಪತ್ತಿಯೂ ಬೇಕು. ಮೊದಲು ತನ್ನ ಉದ್ಧಾರವನ್ನು ಮಾಡಿಕೊಂಡಲ್ಲವೇ ಪರರ ಉದ್ಧಾರ. ಈ ದೃಷ್ಟಿಯಿಂದಲೇ ಸರ್ವವ್ಯಾಪಕಾತ್ಮಜ ವ್ಯಾಪಾರಮುಕ್ತಸ್ಯ ಅಹಂ ಬ್ರಹ್ಮೇತಿ ಭಾವಯ ಎಂದು ಉಪನಿಷತ್ ಸಾರುವುದು. ಎಲ್ಲವನ್ನೂ ಬಿಟ್ಟು ಏಕಾಂತದಲ್ಲಿ ಆತ್ಮನಿಷ್ಠೆ ಬೆಳೆಸುವುದೇ ಮುಖ್ಯವಾದದ್ದು. ದೃಢ ಪರೋಕ್ಷ ಜ್ಞಾನವಾದಾಗ ಅಲ್ಲಿ ಜಗದ್ಭಾವನೆ ಅಳಿದು ಹೋಗುವುದು. ಜಗದುದ್ಧಾರ ರೂಪವಾದ ಅಂತಹ ಏನಾದರೂ ದೇಹದ ಶೇಷ ಪ್ರಾರಬ್ಧವಿದ್ದರೆ ಆ ಕಾರ್ಯಕ್ಕೆ ತಕ್ಕ ಸಾಮಗ್ರಿಯು ಆ ಕಾಲಕ್ಕೆ ತನ್ನಿಂದ ತಾನಾಗಿಯೇ ಒದಗಬಹುದು. ಮೊದಲು ತಾನು ಆತ್ಮನಿಷ್ಠನಾಗುವುದೇ ಮುಖ್ಯವಾದ್ದರಿಂದ ಇದನ್ನೆಲ್ಲ ಬಿಟ್ಟು ತಪಸ್ಸಿಗೆ ಆದಷ್ಟು ಬೇಗ ಹೊರಡುವುದೇ ಲೇಸು ಎಂದು ಶ್ರೀಧರರು ಕೊನೆಯ ನಿರ್ಣಯಕ್ಕೆ ಬಂದರು. ವೈರಾಗ್ಯ ಫುಡ್ಜಿ.
ವೈರಾಗ್ಯಕ್ಕೆ ಪುಷ್ಟಿ. ಈ ವಿದ್ಯೆ ಎಂದೇನಾಗುವುದು? ಈ ಜಗತ್ತಿನ ಕಾರಣರೂಪವಾದ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಮನುಷ್ಯನು ಕೃತಾರ್ಥನಾಗಬೇಕು. ಆ ಜಗತ್ಕಾರನಾದ ಪರಮಾತ್ಮನ ಹೊರತು ಸುಖದ ಭಾವನೆಯನ್ನು ಎಲ್ಲಿಟ್ಟರೂ ಅದು ದುಃಖಕ್ಕೆ ಕಾರಣವಾಗುವುದು ಸಹಜ ಅಲ್ಲವೇ ಎಂಬ ವಿಚಾರವು ಶ್ರೀಧರರ ಮನಸ್ಸಿನಲ್ಲಿ ಉಂಟಾಗಿ ಮತ್ತೆ ಮತ್ತೆ ತಪಸ್ಸಿಗೆ ಹೋಗುವ ವಿಚಾರವೇ ಮನಸ್ಸಿನ ಮುಂದೆ ಬಂದು ನಿಲ್ಲುತ್ತಿತ್ತು. ಅಭ್ಯಾಸದ ಕಡೆಗೆ ಮನಸ್ಸೇ ಹೋಗುತ್ತಿರಲಿಲ್ಲ. ತಪಸ್ಸಿಗೆ ಹೋಗುವ ಪ್ರವೃತ್ತಿಯು ದಿನದಿನಕ್ಕೂ ಬೆಳೆಯತೂಗಿಡಿತು. ಈ ಸಮಯಕ್ಕೆ ಸರಿಯಾಗಿ ಕಾಡ್ಗಿಜ್ಜಿಗೆ ಬಿರುಗಾಳಿ ಸೇರುವಂತೆ ಶ್ರೀ ದಾಮೋದರ ಪಳನೀಟಿಕರ್ ಎಂಬ ನೈಷ್ಠಿಕ ಬ್ರಹ್ಮಚಾರಿಗಳ ಪ್ರೋತ್ಸಾಹವೂ ಸಿಕ್ಕಿತು. ಈ ಪಳನೀಟಿಕರ್ ನೈಷ್ಠಿಕ ಬ್ರಹ್ಮಚಾರಿಯಾಗಿದ್ದು ಮಹತ್ವಾಕಾಂಕ್ಷೆಯುಳ್ಳವರೂ, ಧರ್ಮದ ಮೇಲೆ ಉಜ್ವಲ ಅಭಿಮಾನವುಳ್ಳವರೂ, ಆಚಾರನಿಷ್ಠರೂ ಆಗಿದ್ದು ಪರಮಾರ್ಥದಲ್ಲಿಯೂ ಅಭಿರುಚಿಯುಳ್ಳವರಾಗಿದ್ದರು. ಬಡ ವಿದ್ಯಾರ್ಥಿಗಳಿಗೆ ಆಶ್ರಯ ಕೊಟ್ಟು ಅವರಿಗೆ ಅನುಕೂಲತೆಗಳನ್ನು ಒದಗಿಸಿ ಕೊಡುತ್ತರಿದ್ದರಲ್ಲದೆ ಅವರನ್ನು ಉಚ್ಚಧ್ಯಯನಿಷ್ಠರನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದರು. ಇವರು ವ್ಯಾಯಾಮ ಶಾಲೆಯ ಶಿಕ್ಷಕರೂ ಆಗಿದ್ದರು. ಆದ್ದರಿಂದ ಇವರನ್ನು ಗುರೂಜಿ ಎಂದು ಹೇಳುವ ರೂಢಿ ಬಿದ್ದಿತ್ತು. ಇವರು ಮಾರುತಿ ಉಪಾಸಕರೂ ಆಗಿದ್ದರು. ಕೆಲ ಸಮಯ ಡೆಕ್ಕನ್ ಜಮಾಖಾನೆಯಲ್ಲೂ ಅನಂತರ ಕೆಲ ಸಮಯ ಅನಾಥ ವಿದ್ಯಾರ್ಥಿ ಗೃಹದಲ್ಲಿಯೂ ವ್ಯಾಯಾಮ ಶಿಕ್ಷಕರಾಗಿದ್ದರು. ಇವರ ಮುಂದೆ ತಮ್ಮ ಅಂತ್ಯಕಾಲದಲ್ಲಿ ವರದಪುರ ಶ್ರೀಧರಾಶ್ರಮಕ್ಕೆ ಬಂದು ಅಲ್ಲಿ ಕೆಲ ಸಮಯವಿದ್ದು ಶ್ರೀಗಳರ ಕೃಪೆಯಿಂದ ಇವರಿಗೆ ಆಂಜನೇಯ ದರ್ಶನವಾಗಿ ಕೊನೆಗೆ ಗುರುಪಾದವನ್ನು ಸೇರಿದರು. ಇವರು ಪುಣೆಯಲ್ಲಿ ಶ್ರೀಧರರ ಪಕ್ಕದ ಕೋಳಿಯಲ್ಲಿಯೇ ವಾಸವಾಗಿದ್ದರು. ಶ್ರೀಧರರ ದಿನಚರಿಯನ್ನು ದೂರದಿಂದಲೇ ಪ್ರತಿದಿನ ಗಮನಿಸುತ್ತಿದ್ದ ಪಳನೀಟಿಕರ್ಗೆ ಶ್ರೀಧರನ್ನು ಮಾತನಾಡಿಸಬೇಕು ಎಂದು ಅನಿಸುತ್ತಿದ್ದರೂ ಸನ್ನಿವೇಶ ಒದಗಿ ಬಂದಿರಲಿಲ್ಲ. ಅದೊಂದು ದಿನ ಮಧ್ಯಾಹ್ನ ಶ್ರೀಧರರು ನಲ್ಲಿಯ ಬುಡದಲ್ಲಿ ಸ್ನಾನ ಮಾಡುತ್ತಿರುವಾಗ ನೀರಿಗಾಗಿ ಪಳನೀಟಿಕರ್ ಅಲ್ಲಿಗೆ ಬಂದವರು ಇಷ್ಟೊಂದು ಧರ್ಮಾಚರಣೆಯ ವಿದ್ಯಾರ್ಥಿಯನ್ನು ಈ ದಿನವೇ ನಾನು ನೋಡುತ್ತಿದ್ದೇನೆ. ನಾನು ನಿಮ್ಮ ಕೋಣೆಗೆ ಬರುವೆನು, ನಿಮ್ಮಲ್ಲಿ ಸ್ವಲ್ಪ ಮಾತನಾಡಬೇಕು ಎಂದು ಇರುವೆನು ಎಂದು ಶ್ರೀಧರಿಗೆ ಹೇಳಿದರು. ಬಹಳ ಸಂತೋಷ, ಅವಶ್ಯವಾಗಿ ಬನ್ನಿರಿ. ನನ್ನಿಂದೇನಾದರೂ ಆಗಬೇಕೆಂತಿದ್ದರೆ ನಾನೇ ನಿಮ್ಮಲ್ಲಿಗೆ ಬರುವುದಾದರೂ ಬರುವೆನು ಎಂದು ಶ್ರೀಧರರು ಗೌರವನ್ನಿತ್ತು ನುಡಿದರು. ಹಾಗೆಯೇ ಒಂದು ದಿನ ಪಳನೀಟಿಕರರು ಶ್ರೀಧರರ ಬಳಿಗೆ ಬಂದರು ಮತ್ತು ಆಪ್ತ ಬಂಧುವಿನಂತೆ ಪ್ರೇಮಳವಾಗಿ ಮಾತನಾಡಿ ಶ್ರೀಧರರ ಶುದ್ಧ ಅಂತರಂಗವನ್ನು ತಿಳಿದುಕೊಂಡರು. ಶ್ರೀಧರರಿಗೆ ದೇವರ ಮೇಲಿರುವ ವಿಶ್ವಾಸ, ಧರ್ಮದ ಮೇಲಿನ ನಿಷ್ಠೆ, ದೇಶದಲ್ಲಿ ಇತ್ತೀಚೆಗೆ ಹಾಗೂ ಆಗುತ್ತಿರುವ ಧರ್ಮಗ್ಲಾನಿಯ ವಿಷಯದಲ್ಲಿ ತಳಮಳ ಇವೆಲ್ಲವನ್ನೂ ನೋಡಿ ಪಳನೀಟಿಕರ್ಗೆ ತುಂಬ ಆನಂದವಾಯಿತು. ಅನಂತರ ತಪಶ್ಚರ್ಯದ ವಿಷಯವಾಗಿ ಮಾತನಾಡುತ್ತಾ, ನಿಮಗೆ ಈ ಕಡೆಗೆ ಎಲ್ಲಿಯಾದರೂ ತಪಸ್ಸಿಗೆ ಅನುಕೂಲವಾದ ಉತ್ತಮ ಸ್ಥಳವು ಕಂಡುಬರುತ್ತಿದೆಯೇ? ಪರೀಕ್ಷೆ ಮುಗಿಸಿ ತಪಸ್ಸಿಗೆ ತೆರಳಬೇಕೆಂದು ನಿಶ್ಚಯಕ್ಕಾಗಿದ್ದೇನೆ ಎಂದು ಶ್ರೀಧರರು ಪಳನೀಟಿಕರ್ನನ್ನು ಕೇಳಿದರು. ಅದಕ್ಕೆ ಅವರು, ಬೇಕಾದಷ್ಟು ಸ್ಥಳಗಳಿವೆ. ಅವುಗಳಲ್ಲಿ ಶ್ರೀ ಸಮರ್ಥರ ಸನ್ನಿಧಿಯಾದ ಸಜ್ಜನಗಡವು ಉತ್ಕೃಷ್ಟವಾಗಿರುವುದು ಎಂದವರು ಮಾತನ್ನು ಮುಂದುವರಿಸಿ, ನೀವು ತಪಸ್ಸಿಗೆ ಹೋಗುವುದಾದರೆ ಪರೀಕ್ಷೆಯನ್ನು ಕಟ್ಟಿಕೊಂಡು ನೀವೇನು ಮಾಡುವಿರಿ? ಇದರಿಂದಾಗುವ ಪ್ರಯೋಜನವೇನು? ನೌಕರಿ ಮಾಡುವ ಇಚ್ಛೆ ಇಲ್ಲದಿರುವಾಗ ಕಾರಣ ವೇಳೆ ಕಳೆಯುವುದು ಉಚಿತವಲ್ಲ.
ವಿನಾಕಾರಣ ವೇಳೆ ಕಳೆಯುವುದು ಉಚಿತವಿಲ್ಲ. ಶುಭಶ್ಚ ಶೀಘ್ರಂ ಎಂಬಂತೆ ಶೀಘ್ರವಾಗಿಯೇ ಹೊರಡುವುದು ವಿಹಿತವೆಂದು ನನಗೆ ತೋರುವುದು ಎಂದು ಯಥಾರ್ಥವಾಗಿಯೂ ನುಡಿದರು. ಮುಂಚಿನಿಂದಲೂ ಶ್ರೀ ಸಮರ್ಥರಲ್ಲಿ ಆದರ ಭಾವವುಳ್ಳ ಶ್ರೀಧರಿಗೆ ಸಜ್ಜನಗಡ ಹಾಗೂ ಸಮರ್ಥರ ಹೆಸರು ಕೇಳಿದ ತೋಡಲೆ ಒಂದು ತರಹದ ಆಕರ್ಷಣವೂ ಅಧಿಕವಾಗಿ ಅವರು ಹೇಳಿದ ಶುಭಶ್ಚ ಶೀಘ್ರಂ ಎಂಬ ಮಾತು ಶ್ರೀಧರಿಗೆ ರುಚಿಸಿತು. ಆದಷ್ಟೂ ಬೇಗನೆ ಹೊರಡುವ ಸಿದ್ಧತೆಯಲ್ಲಿ ಮಗ್ನನಾದರು. ಕೆಲವು ದಿನಗಳ ಮೇಲೆ ಶ್ರೀಧರರ ಕೋಣೆಯಲ್ಲಿ ಇದ್ದ ಇಬ್ಬರು ವಿದ್ಯಾರ್ಥಿಗಳು ತಮ್ಮ ತಮ್ಮ ಊರುಗಳಿಗೆ ಹೊರಟು ಹೋದರು. ಆಗ ಪಲನಟೀಕರು ಶ್ರೀಧರರಿಗೆ ತಮ್ಮ ಕೋಣೆಯಲ್ಲಿಯೇ ಬಂದು ಇರಲು ಹೇಳಿದರು. ಒಪ್ಪತ್ತು ಊಟ ಮಾಡುತ್ತಿದ್ದ ಶ್ರೀಧರಿಗೆ ಇನ್ನೆಷ್ಟು ಬೇಕು? ಒಂದೆರಡೇ ಮನೆಗಳಲ್ಲಿ ಮಾತ್ರ ಮಧುಕರಿ ಬೇಡುತ್ತಿದ್ದು ಸದಾ ಜಪಾದಿ ನಿತ್ಯಾನುಷ್ಠಾನದಲ್ಲಿ ನಿರತರಾಗಿದ್ದರು. ರಾತ್ರಿಯ ಸಮಯ ಇಬ್ಬರೂ ದಾಸಬೋಧಾದಿ ಸದ್ಗ್ರಂಥದ ವಿಷಯದಲ್ಲಿ ಚರ್ಚೆ ನಡೆಸುತ್ತಿದ್ದರು. ಶ್ರೀಧರರ ಜ್ಞಾನಭೂಮಿಕೆಯನ್ನು ನೋಡಿ ಪಲನಟೀಕರಿಗೆ ಬಹಳ ಸಂತೋಷ ಹಾಗೂ ಪೂಜ್ಯ ಭಾವನೆ ಉಂಟಾಯಿತು. ಅಲ್ಲದೆ ಇವರಿಂದ ಯೋಗ್ಯ ಕಾರ್ಯವಾಗಬೇಕು ಎಂಬುದ ಮನೋಭಾವ ಅವರಲ್ಲಿ ಇದ್ದಿತ್ತು. ಪಲನಟೀಕರರು ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಅಭ್ಯಾಸ ಮಾಡಿದವರಾಗಿದ್ದರು. ಒಂದು ದಿನ ಶ್ರೀಧರರ ಹಸ್ತವನ್ನು ನೋಡಿ ಅವರಿಗೆ ಪರಮಾಶ್ಚರ್ಯವಾಯಿತು. ಒಂದು ಚಮತ್ಕಾರಿಕವಾದ ರೇಖೆಯು ಕಾಣಿಸಿತು. ಅದರ ಮೇಲಿಂದ ಇವರು ಪ್ರವೃತ್ತಿ ಮಾರ್ಗದ ಮುಂದಾಳುವಾಗುವರೆಂಬುದಾಗಿ ಭಾಸವಾಗುತ್ತಿತ್ತು. ಮತ್ತು ಪರಿಶೀಲಿಸಿ ನೋಡುವಾಗ ಅದಕ್ಕಿಂತಲೂ ಸ್ಪಷ್ಟವಾಗಿ ನಿವೃತ್ತಿ ಮಾರ್ಗ ಸೂಚಕವಾದ ಇನ್ನೊಂದು ರೇಖೆಯೂ ಕಾಣಿಸಿತ್ತು. ಅದರಲ್ಲಿ ಪರಮಾರ್ಥದ ಕಡೆಗೆ ಲಕ್ಷ್ಯ ಕೊಟ್ಟಲ್ಲಿ ಅತ್ಯುಚ್ಚ ಪದವಿಯನ್ನು ಹೊಂದಿ ಜಗದ್ವಂದ್ವರಾಗಿ ಇವರಿಂದ ಜಗತ್ ಕಲ್ಯಾಣವೂ ಆಗುವುದೆಂದು ನಂಬಿಕೆ ಆಯಿತು. ಇವರ ಬಲವೂ ಕೂಡ ಪರಮಾರ್ಥದ ಕಡೆಗೆ ಇದ್ದದ್ದರಿಂದ ಇವರ ಒಲವೂ ಕೂಡ ಪರಮಾರ್ಥದ ಕಡೆ ಇದ್ದುದರಿಂದ ತಪಶ್ಚರ್ಯೆಗೆ ಹೋಗಲು ಪಲನಟೀಕರರು ಶ್ರೀಧರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟರು. ಆಗ ತಪಸ್ಸಿಗೆ ಹೋಗುವುದೊಂದು ವಿಚಾರದ ಹೊರತಾಗಿ ಶ್ರೀಧರರ ಮನಸ್ಸಿನಲ್ಲಿ ಇನ್ನೊಂದು ವಿಚಾರ ಬರುತ್ತಿರಲಿಲ್ಲ. ಮತ್ತು ಅವರ ವಿಶ್ವಾಸಪಾತ್ರ ಜನರಲ್ಲಿ ತಮ್ಮ ವಿಚಾರವನ್ನು ಪ್ರಕಟಗೊಳಿಸುತ್ತಿದ್ದರು. ಕೆಲವರು ಇವರಿಗೆ ಗೌರವ ಕೊಟ್ಟು ಇವರ ತಪಸ್ಸಿಗೆ ಪ್ರೋತ್ಸಾಹವನ್ನು ಇತ್ತರೆ ಇನ್ನು ಕೆಲವರು ಹೆದರಿಸುತ್ತಿದ್ದರು. ಯಾರು ಏನೇ ಅಂದರೂ ಶ್ರೀಧರರ ಧ್ಯೇಯ ನಿಷ್ಠೆಯು ಸ್ವಲ್ಪವೂ ಕದಲುವಂತಿರಲಿಲ್ಲ. ಇದು ಇವರು ತಮ್ಮ ಸ್ವಂತ ಬುದ್ಧಿಯಿಂದ ಚೆನ್ನಾಗಿ ವಿಚಾರ ಮಾಡಿಕೊಂಡು ನಿಶ್ಚಿತ ಧ್ಯೇಯವಾಗಿತ್ತು. ಪ್ರೋತ್ಸಾಹವನ್ನು ಕೊಡುತ್ತಿದ್ದ ಜನರನ್ನು ನೋಡಿ ಶ್ರೀಧರರಿಗೆ ಇವರು ಪರಮಾರ್ಥ ಜೀವಗಳಾಗಿದ್ದರೆ ಎಂದು ಸಂತೋಷವಾಗುತ್ತಿತ್ತು. ಯಾರು ಭೀತಿಯನ್ನು ತೋರಿಸುತ್ತಿದ್ದರೋ, ಮನೋಧೈರ್ಯವನ್ನು ವಿಚಲಿತಗೊಳಿಸಲು ಪ್ರಯತ್ನಿಸುತ್ತಿದ್ದರೋ ಅವರ ವಿಷಯದಲ್ಲಿ ಅವರ ಹೇಡಿತನವನ್ನು ಕಂಡು ಅವರ ಉದ್ಧಾರ ಹೇಗಾಯಿತು ಎಂದು ಅವರ ಬಗ್ಗೆ ಚಿಂತಿಸುತ್ತಿದ್ದರು. ಮಿತ್ರರ ಜೊತೆಗೆ ತಿರುಗಾಡಲು ಹೋದಾಗ ತಪಸ್ಸಿನ ವಿಷಯದಲ್ಲಿಯೇ ಮಾತುಕತೆ ಆಗುತ್ತಿತ್ತು. ತಪಸ್ಸಿಗೆ ಪುಷ್ಟಿದಾಯಕವಾದ ಅನೇಕ ಭಕ್ತರ ಚರಿತ್ರೆಯನ್ನು ಶ್ರೀಧರರು ಉದಾಹರಣೆಯಾಗಿ ನೀಡುತ್ತಿದ್ದರು. ಎಷ್ಟೋ ಜನರಿಗೆ ನಾವು ಶ್ರೀಧರರ ಜೊತೆಗೆ ತಪಸ್ಸಿಗೆ ಹೋಗೋಣವೆಂದು ಕಾಣುತ್ತಿತ್ತು. ಆದರೆ ನಮಗೆ ಅಂತಹ ಅಧಿಕಾರ ಇಲ್ಲವೆಂದು ಇನ್ನೊಂದು ಕ್ಷಣದಲ್ಲಿ ಮನವರಿಕೆ ಉಂಟಾಗಿ ಸುಮ್ಮನಾಗುತ್ತಿದ್ದರು. ಮತ್ತು ತಮ್ಮ ದೈವವನ್ನು ತಾವೇ ದೂಷಿಸಲಾರಂಭಿಸುತ್ತಿದ್ದರು. ತಮ್ಮ ಧ್ಯೇಯವನ್ನು ತಾವೇ ದೂಷಿಸಲಾರಂಭಿಸುತ್ತಿದ್ದರು. ನಾನು ಪರಮಾರ್ಥದಲ್ಲಿ ಯಶಸ್ವಿಯಾಗುವನಾನೆಂದರೆ ಈ ಎತ್ತರವಾದ ಪರ್ವತವನ್ನು ಓಡುತ್ತಲೇ ಹತ್ತಿದರೂ ನನ್ನ ಕಾಲು ಜಾರಲಿಕ್ಕಿಲ್ಲ ಮತ್ತು ನನಗೆ ಏನೂ ಆಯಾಸವಾಗಲಾರದು. ಒಂದು ವೇಳೆ ಕಾಲು ಜಾರಿದರೆ, ಆಯಾಸಗೊಂಡರೆ ಪರಮಾರ್ಥ ಪದದಲ್ಲಿಯೂ ಹಾಗೆ ಆದಿತ್ತು ಎಂದು ತಿಳಿಯಿರಿ ಎಂದು ಹೇಳಿ ಅದರಂತೆಯೇ ಓಡುತ್ತಾ ಹತ್ತಿ ಬೀಳುತ್ತಿದ್ದರು. ಹತ್ತಿದವರು ಮೇಲೆ ನಿಂತು ನೋಡಿ, ದುರ್ಭರವಾಗಿ ಕಾಣುವಂತಹ ಈ ರಸ್ತೆ ನನಗೆ ಸುಲಭ ಗಮ್ಯವಾದುದನ್ನು ನೀವು ನೋಡಿರಿ.
ನೋಡಿದ್ದೀರಿ. ಹಾಗೆಯೇ ನಿಮಗೆ ಕಷ್ಟವಾಗಿ ಕಾಣುವಂತಹ ಪರಮಾರ್ಥವು ನನಗೆ ಸುಲಭವಾಗುವುದು. ಈ ವಿಷಯದಲ್ಲಿ ನನ್ನ ಬಗ್ಗೆ ನಿಮಗೆ ನಿಶ್ಚಯ ಇರಲಿ. ಮುಂದೆಂದಿಗಾದರೂ ನಮ್ಮ ಭೇಟಿಯಾದಲ್ಲಿ ನಿಮಗೆ ನನ್ನ ಮಾತಿನ ಸತ್ಯವೂ ನಿಶ್ಚಯವಾಗುವುದು. ಆ ಭಗವಂತನ ಕೃಪೆಯಿಂದ ನಾನು ಯಶಸ್ವಿಯಾಗುವುದು ತೀರಾ ಖಂಡಿತ ಎಂದು ಧೈರ್ಯದಿಂದ ಉತ್ತರ ಕೊಡುತ್ತಿದ್ದರು. ತಪಸ್ಸಿಗೆ ಹೊರಡುವ ಸಿದ್ಧತೆ. ಆಶ್ವಯುಜ ಮಾಸದ ಅದೊಂದು ಆದಿತ್ಯವಾರ ಎಲ್ಲರೂ ಊಟವನ್ನು ಮುಗಿಸಿ ಸಹಜವಾಗಿ ಕುಳಿತಿದ್ದರು. ಅಷ್ಟರಲ್ಲಿ ಆಚೆಯ ಕೋಣೆಯಲ್ಲಿ ಇರುವ ಪಳನಿಟೀಕರ್ ಗುರೂಜಿಯವರು ಕೂಡ ಬಂದರು. ಸೇರಿದವರಲ್ಲಿ ಹಿರಿಯವರೆಂದರೆ ಪಳನಿಟೀಕರೇ ಸರಿ. ಶ್ರೀಧರರು ತಪಸ್ಸಿಗೆ ಹೋಗುವ ಸಮಾಚಾರವು ಎಲ್ಲರಿಗೂ ಒಂದು ದೊಡ್ಡ ಕುತೂಹಲದ ವಿಷಯವಾಗಿತ್ತು. ಆ ದಿನ ಅಲ್ಲಿ ಸೇರಿದವರೆಂದರೆ ಪರಮಾರ್ಥ ವಿಚಾರದ ಜನರ ಗುಂಪಾಗಿತ್ತು. ಗುರು ಇಲ್ಲದ ಮನುಷ್ಯನೆಂದರೆ ಬುಡವಿಲ್ಲದ ಪಾತ್ರೆಯಂತೆ ಸರಿ. ತದ್ವಿಜ್ಞಾರ್ಥಂ ಸ ಗುರುಮೇ ವಾಭಿಗಚ್ಚತೆ ಎಂದು ಮುಂಡೋಕೋಪನಿಷತ್ತಿನಲ್ಲಿ ಹೇಳಿದೆ. ಈ ವಾಕ್ಯದಲ್ಲಿ ಯಾವ ಶಬ್ದವು ಇರುವುದರಿಂದ ಬ್ರಹ್ಮತ್ವದ ಅಪರೋಕ್ಷ ಅನುಭವವಾಗಬೇಕಾದರೆ ಅದಕ್ಕೆ ಗುರು ಶರಣಾಗತಿ ಎಂಬುವುದೊಂದೇ ಸಾಧನವಲ್ಲದೆ ಮತ್ತೊಂದಿಲ್ಲವೆಂದು ಇದರ ಅರ್ಥವಾಗುವುದಲ್ಲವೇ? ಗುರುವಿನ ಬಗ್ಗೆ ಶ್ರೀಧರರು ಏನು ಮಾಡುವರು ಎಂಬುದಾಗಿ ಒಬ್ಬನು ಪ್ರಶ್ನಿಸಿದನು. ಅಹುದುಹು ದುರ್ಲಭೋ ವಿಷಯತ್ಯಾಗೋ ದುರ್ಲಭ ತತ್ವದರ್ಶನಂ ದುರ್ಲಭ ಸಹಜಾವಸ್ಥಾ ಸದ್ಗುರೋ ಕರುಣಾಂ ವಿನಾ ಎಂಬ ಒಂದು ಶ್ಲೋಕವು ನನ್ನ ಪಾಠಾಂತರದಲ್ಲಿಯೂ ಇದೆ ಎಂದು ಮೊದಲಿನವನ ವಿಚಾರಕ್ಕೆ ಇನ್ನೊಬ್ಬನು ಪುಷ್ಟಿ ಕೊಟ್ಟನು. ಆಗ ಶ್ರೀಧರರು, ಇಲ್ಲಿ ಪಳನಿಟೀಕರ್ ಗುರೂಜಿ ಹೇಗೋ ಇದ್ದಾರೆ, ಅವರೇ ನನಗೆ ಗುರುಪದೇಶವನ್ನು ಕೊಡಬಹುದು ಎಂದರು. ಅದನ್ನು ಕೇಳಿ ಪಳನಿಟೀಕರರು, ನಾನೇ ಅಲ್ಲ, ಈ ಪುಣೆಯಲ್ಲಿ ಇರುವ ಸಂತರರ ಪೈಕಿ ಯಾರೂ ಕೂಡ ಶ್ರೀಧರರಿಗೆ ಉಪದೇಶ ಮಾಡುವ ಪಾತ್ರತೆಯುಳ್ಳವರೆಲ್ಲವೆಂದು ಧಾರಾಳವಾಗಿ ಹೇಳಬಹುದು. ಎಲ್ಲ ದೈವೀ ಸಂಪತ್ತಿನಿಂದ ಕೂಡಿದ ಶ್ರೀಧರರು ಗುರುಸ್ವರೂಪವೇ ಆಗಿದ್ದಾರೆ. ಇವರಿಗೆ ಗುರುಗಳು ಹೇಗೂ ಇರಲಿ. ಗುರುವಿನ ಪ್ರಶ್ನೆ ಬಂದದಕ್ಕೆ ನನಗೆ ತಿಳಿದ ಒಂದು ಉಪಾಯ ನಾನು ಹೇಳುತ್ತೇನೆ. ಶ್ರೀಧರರ ತಾಯಿ ತಂದೆಯವರು ಶ್ರೀ ಸಮರ್ಥ ಸಂಪ್ರದಾಯದವರೇ ಆಗಿದ್ದರು. ಆ ಸಂಪ್ರದಾಯದ ಸಂಸ್ಕಾರವು ಶ್ರೀಧರರಿಗೆ ಬಾಲ್ಯದಿಂದಲೇ ಇದೆ ಎಂದು ಹೇಳುವುದಕ್ಕಿಂತಲೂ ಶ್ರೀರಾಮನ ಭಕ್ತಿ ಮತ್ತು ಶ್ರೀ ಸಮರ್ಥ ಗುರುಗಳ ನಿಷ್ಠೆ ಶ್ರೀಧರರಿಗೆ ಗರ್ಭ ಸಂಸ್ಕಾರವಾಗಿಯೇ ಪರಿಣಮಿಸಿದೆ ಎಂದು ಹೇಳಿದರೆ ಅದು ಸರಿಯೇ. ಇವರೀಗ ಇನ್ನೊಬ್ಬ ಯಾವ ಗುರುವಿನ ಅವಶ್ಯಕತೆಯೂ ಇರುವುದಿಲ್ಲ. ಶ್ರೀಧರರು ಮತ್ತಾರನ್ನೂ ಸಹ ಗುರುಗಳನ್ನಾಗಿ ಮಾಡಿಕೊಳ್ಳದೆ ಶ್ರೀ ಸಮರ್ಥರನ್ನೇ ಗುರುಗಳನ್ನಾಗಿ ಇಟ್ಟುಕೊಂಡು ಶ್ರೀ ಸಜ್ಜನಗಢಕ್ಕೆ ಹೋಗಿ ತಪಸ್ಸು ಮಾಡಲಿ. ಶ್ರೀ ಸಜ್ಜನಗಢದೊಂದು ಸಿದ್ಧಿಯ ಅತ್ಯುತ್ತಮ ಕ್ಷೇತ್ರವಾಗಿ ಶ್ರೀ ಸಮರ್ಥರ ಜಾಗೃತ ಸ್ಥಳವಾಗಿದೆ. ಇಲ್ಲಿ ತಪಸ್ಸು ಮಾಡಿದವರಿಗೆ ಶ್ರೀ ಸಮರ್ಥರ
ಸಾಕ್ಷಾತ್ ದರ್ಶನವಾಗಿ ಇರುವುದೆಂದು ನಾನು ಬಹಳ ಸಾರಿ ಅನೇಕ ಜನರಿಂದ ಕೇಳಿದ್ದೇನೆ. ಶ್ರೀ ಸಜ್ಜನಗಡದ ಪೂರ್ವದ ಹೆಸರು ಅಸ್ಫಲ್ಗಡ ಎಂದಿತ್ತು. ಆಶ್ವಲಾಯನದ ಅಪಭ್ರಂಶ ಅಸ್ಫಲವಾಯಿತು. ಇದು ಮೊತ್ತ ಮೊದಲು ಆಶ್ವಲಾಯನ ಮಹರ್ಷಿಗಳ ದಿವ್ಯ ವಾಸ್ತವ್ಯದ ಪ್ರಸಿದ್ಧ ಕ್ಷೇತ್ರವಾಗಿತ್ತು. ಅನಂತರ ಶ್ರೀ ಸಮರ್ಥರ ವಾಸ್ತವ್ಯವಾಗಿ ಇಲ್ಲಿ ಸಜ್ಜನರ ಕೋಟೆಯು ಸೇರಹತ್ತಿದ ಮೇಲೆ ಅದನ್ನು ನೋಡಿ ಶ್ರೀ ಶಿವ ಛತ್ರಪತಿಯವರು ಇದನ್ನು ಶ್ರೀ ಸಜ್ಜನಗಡ ಎಂದು ಕರೆಯಲಾರಂಭಿಸಿದರು. ಇನ್ನೊಂದು ವಿಷಯವೇನೆಂದರೆ, ಶ್ರೀ ಸಮರ್ಥರನ್ನು ಗುರುಗಳೆಂದು ಭಾವಿಸಿದರೂ ಅವರಿಂದ ಉಪದೇಶವನ್ನು ತೆಗೆದುಕೊಳ್ಳುವುದು ಹೇಗೆ ಎನ್ನುವ ಒಂದು ಶಂಕೆ ನಿಮಗುಂಟಾಗಬಹುದು. ಅದಕ್ಕೂ ಒಂದು ಸಮಾಧಾನವನ್ನು ಹೇಳುತ್ತೇನೆ, ಕೇಳಿರಿ. ದೇಹ ಬಿಟ್ಟು ಯಾವ ಸಂತ ಮಹಾತ್ಮರಲ್ಲಿಯೋ ನಮಗ ಗುರುವಿನ ನಿಷ್ಠೆ ಇದ್ದರೆ ಅವರ ಸಮಾಧಿಯ ಅಥವಾ ಮೂರ್ತಿಯ ಇಲ್ಲವೇ ಅವರ ಪಟದ ಮುಂದೆ ಗಂಧದಿಂದ ಇಷ್ಟವಾದ ಮಂತ್ರವನ್ನು ಬರೆದಿಟ್ಟು ಅದನ್ನು 3 ಸಾರಿ ಹೇಳಬೇಕು. ಅವರಿಂದಲೇ ಈ ಉಪದೇಶವಾಯಿತು ಎಂದ ಪೂರ್ಣ ನಿಶ್ಚಯ ಇಟ್ಟುಕೊಂಡು ಆ ಜಪದ ಅನುಷ್ಠಾನ ಮಾಡಿದರೆ ಸಾಕ್ಷಾತ್ಕಾರವಾಗುವುದೆಂದು ನನಗೆ ಒಬ್ಬ ಮಹಾತ್ಮರು ಹೇಳಿದ್ದಾರೆ. ಅದರಂತೆ ಶ್ರೀಧರರು ಮಾಡಬಹುದು. ನನ್ನ ಕಡೆ ಇದ್ದ ಶ್ರೀ ಸಮರ್ಥರ ಪಟವನ್ನು ನಾನು ಕೊಡುತ್ತೇನೆ. ಈ ವರ್ಷ ವಿಜಯದಶಮಿಯು ಬುಧವಾರ, ಗುರುವಾರ, ಹೀಗೆ 2 ದಿನ ಇದೆ. ಬುಧವಾರ ಇಲ್ಲಿ ನಾವೆಲ್ಲರೂ ಸೇರಿ ಜೊತೆಯಲ್ಲಿ ಊಟವನ್ನು ಮಾಡಿ ಶ್ರೀಧರನ್ನು ವಿಜಯದಶಮಿಯ ಶುಭ ಮುಹೂರ್ತದಲ್ಲಿ ತಪಸ್ಸಿಗೆ ಬೀಳ್ಕೊಡೋಣ. ಇಲ್ಲಿಂದ ನೆಟ್ಟಗೆ ವನೇಶ್ವರಕ್ಕೆ ಹೋಗಿ ಅಲ್ಲಿ ಗುರುವಾರ ಪ್ರಾತಃಕಾಲದ ವಿಜಯದಶಮಿಯ ದಿವ್ಯ ಮುಹೂರ್ತದಲ್ಲಿ ಈ ಹಿಂದೆ ಹೇಳಿದ ವಿಧಾನವನ್ನು ಶ್ರೀಧರರು ಮಾಡಿದರೆ ಆಯಿತು. ವಿಜಯದಶಮಿಯ ಒಳ್ಳೆಯ ಮುಹೂರ್ತದಲ್ಲಿಯೇ ಉಪದೇಶ ಕೂಡ ಆಗುವುದು. ಹೀಗೆ ಹೊರಡಲಿಕ್ಕೂ ಉಪದೇಶಕ್ಕೂ ಒಂದೇ ವಿಜಯದಶಮಿಯ ಶುಭ ಮುಹೂರ್ತವು ದೈವಯೋಗದಿಂದ ಈ ವರ್ಷ ಕೂಡಿ ಬಂದಿರುವುದು. ಆ ಬನೇಶ್ವರ ಕ್ಷೇತ್ರವೂ ಕೂಡ ಬಹಳ ಮಹತ್ವದಾಗಿರುವುದು. ಶ್ರೀಧರರು ಶ್ರೀರಾಮ ತ್ರಯೋದಾಕ್ಷಕರಿ ಮಂತ್ರವನ್ನೇ ಶ್ರೀಗಂಧದಿಂದ ಬರೆಯಲಿ. ಅದು ಉಪನಿಷತ್ತಲ್ಲಿಯೂ ಬಂದಿತ್ತು. ಶ್ರೀ ಸಮರ್ಥ ಸಂಪ್ರದಾಯ ಮಹಾಶಕ್ತಿಯುಳ್ಳ ಶ್ರೇಷ್ಠ ಮಂತ್ರದಾಗಿದೆ. ಹೇಗೆ ನಾನು ಹೇಳುವುದು ನಿಮಗೆಲ್ಲ ಸಮ್ಮತಿಯಲ್ಲವೇ? ಇಷ್ಟು ಹೇಳಿ ಶ್ರೀ ಫಲನಟೀಕರರು ಶ್ರೀಧರನ ಮುಖವನ್ನು ನಿರೀಕ್ಷಿಸುತ್ತಾ ತೂಗಿಡಿದರು. ಶ್ರೀ ಫಲನಟೀಕರ್ ಗುರೂಜಿಯವರು ಈಗ ಸೂಚಿಸಿರುವಂತೆ ನಾನು ಮಾಡುತ್ತೇನೆ. ಅವರು ಈಗ ಹೇಳಿದ್ದೆಲ್ಲ ಯೋಗ್ಯವಾದಿದ್ದು ನನಗೆ ಮಾನ್ಯವಿದೆ. ಆದರೆ ಅವರು ಹೇಳದಷ್ಟು ನನ್ನ ಯೋಗ್ಯತೆ ಇಲ್ಲವೆಂದು ತೋರುತ್ತದೆ. ಒಳ್ಳೆಯ ಒಂದು ಇಚ್ಛೆಯ ಹೊರತು ನನ್ನಲ್ಲಿ ಮತ್ತೇನೂ ಇಲ್ಲ. ಅದರ ಮೂಲಕವಾಗಿ ಯಾವ ಸಲಕರಣೆ ಇರದಿದ್ದರೂ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಅಷ್ಟೇ ಎಂದು ಶ್ರೀಧರರು ತಿಳಿಸಿದರು. ಒಳ್ಳೆಯ ಇಚ್ಛೆ ಎಂದರೆ ಅದ್ವಿತೀಯವಾದ ಒಂದು ಆನಂದ ಮಾತ್ರವಲ್ಲವೇ? ಅದುವೇ ಪರಬ್ರಹ್ಮ ಪರಮಾತ್ಮ ಸ್ವರೂಪವಾಗಿರುವುದು. ನೇಹ ನಾನಾಸ್ತಿ ಕಿಂಚನ. ಇದರ ಹೊರತಾಗಿ ಇನ್ನೇನೂ ಇಲ್ಲ ಅಂದಾಗ ಶ್ರೀಧರರು ನನ್ನಲ್ಲಿ ಮತ್ತೇನೂ ಇಲ್ಲ ಎಂಬುದಾಗಿ ಇದನ್ನೇ ಹೇಳಬೇಕಲ್ಲವೇ? ಇಷ್ಟರಲ್ಲಿಯೇ ಒಬ್ಬ ಜಿಜ್ಞಾಸುವು ಮುಂದೆ ಬಂದು ಎಲ್ಲರೂ ರಾಮನಾಮವನ್ನು ಹೇಳಿ ಹೊಗಳುತ್ತಾರೆ. ಅದರಲ್ಲಿ ಅಂಥ ವಿಶೇಷವೇನಿದೆ? ಶ್ರೀರಾಮೋಪಾಸನೆಯ ಮುಖ್ಯ ಲಕ್ಷಣ ಯಾವುದು? ಶ್ರೀರಾಮನ ಸ್ವರೂಪ ವರ್ಣನೆ ಹೇಗಿದೆ? ಏನು ಗುರೂಜಿಯವರೇ, ಹೇಳುವಿರಾ ಎಂದು ಕೇಳಿದನು. ಹೌದೌದು, ಆ ವಿಷಯವನ್ನು ನನಗೂ ಸಹ ತಿಳಿಯಬೇಕು ಎಂದು ಕುತೂಹಲ ಬಹಳ ದಿನದಿಂದ ಇದೆ. ಗುರೂಜಿಯವರು ಹೇಳಿದರೆ ಒಳ್ಳೆಯದಾಗುತ್ತದೆ ಎಂದು ಮತ್ತೊಬ್ಬನು ನುಡಿದನು. ಆಗ ಗುರೂಜಿಯವರು, ಈ ವಿಷಯದಲ್ಲಿ ನಾವು ಪುಟ್ಟು ರಾಮಭಕ್ತರಾದ ಶ್ರೀಧರನ್ನೇ ಕೇಳೋಣ, ಅವರು ಹೇಳುವರು ಎಂದರು. ಆಗ ಶ್ರೀಧರರು ಉಪಾಧಿಯ ದೃಷ್ಟಿಯಿಂದ ನಾನೊಬ್ಬ
ಠೋಣಪನೆ ಎಂದು ಹೇಳಿದವರು. ಅದು ಸರಿಯಾದಿತು. ನನಗೆ ಹಾಗಲ್ಲ ತಿಳಿದಿದ್ದರೆ ನಾನು ತಪಸ್ಸಿಗೆ ಹೋಗುವ ಅವಶ್ಯಕತೆ ತಾನೇ ಏನಿತ್ತು? ಧರ್ಮ ಕಾರ್ಯ, ಜಗದೋದ್ಧಾರ ಕಾರ್ಯ ಇದಷ್ಟು ಪರಮಾತ್ಮನ ಕಾರ್ಯವೇ ಸರಿ. ಇದನ್ನು ನಮ್ಮಂಥವರು ಮಾಡುವುದೆಂದರೆ, ಭಗವಾನ್ ಶ್ರೀಕೃಷ್ಣನು ಗೋವರ್ಧನಗಿರಿಯನ್ನು ಎತ್ತಿ ಮೇಲಕ್ಕೆ ಹಿಡಿದಿರುವಾಗ ಅಡಗಿದ್ದ ಗೋಪರ ಎಲ್ಲರೂ ಆ ಪರ್ವತವು ಶ್ರೀಕೃಷ್ಣನ ಕಿರಿಯ ಬೆರಳಿನಿಂದ ಜಾರಿ ಕೆಳಗೆ ಬರಬಾರದೆಂದು ತಮ್ಮ ತಮ್ಮ ಕೈಗೂಳಗಳನ್ನು ಅದಕ್ಕೆ ತಾಗಿಸಿಕೊಂಡಂತೆಯೇ ಸರಿ. ಸೇತುಬಂಧನ ಕಾಲಕ್ಕೆ ತನ್ನ ಸೇವೆ ಎಂದು ಒಂದು ಅಳಿಲು ಮರಳಿನಲ್ಲಿ ಹೊರಲಿ ತನ್ನ ಮೈಗೆ ತಾಗದಿಷ್ಟು ಮರಳನ್ನು ಸಮುದ್ರಕ್ಕೆ ಹಾಕುತ್ತಿತ್ತೆಂದು ಒಂದು ಕತೆ ಇದೆ. ಅದರಂತೆಯೇ ಸರಿ, ನನ್ನ ಅಳಿಲ ಭಕ್ತಿ ಮಳಲ ಸೇವೆಯಿಂದ ಶ್ರೀರಾಮದೇವರು ಸಂತುಷ್ಟನಾಗಬೇಕು ಅಷ್ಟೇ. ನನ್ನಿಂದ ಏನಾದರೂ ಆದರೆ ಅದು ಪರಸುಗಳಿಂದ ಕಬ್ಬಿಣವು ಚಿನ್ನದ ಗಟ್ಟಿಯಾದ ಹಾಗೆಯೇ ಸರಿ. ನಾನು ತಪಸ್ಸಿಗೆ ಹೊರಡುವುದು ಒಂದು ಪುಟ್ಟ ಟಿಟ್ಟಭ ಹಕ್ಕಿಯು ಸಮುದ್ರವನ್ನು ಹಾರಲು ರಭಸದಿಂದ ಹೊರಟು ಹಾಗೆಯೇ ಸರಿ. ನಾನು ಜಗತ್ಕಾರ್ಯ ಮಾಡಬೇಕಾದರೆ ಜಗದೀಶನ ಕೃಪೆ ಬೇಕು. ಬ್ರಹ್ಮಸ್ವರೂಪದ ವಿಷಯವೆಂದರೆ ಬೇರೆ ಇನ್ನೊಂದಿಲ್ಲ. ಅದೊಂದು ಕೇವಲ ಆನಂದ ರೂಪವಾಗಿ ಇರುವಂತಹದ್ದೇ ಸರಿ. ಆಗಲಿ ಪ್ರಕೃತ ಗುರೂಜಿಯವರು ಅರ್ಪಣೆ ಮಾಡಿದ ವಿಷಯವನ್ನು ಸೇವೆಯ ರೂಪದಿಂದ ವಿವರಿಸುತ್ತೇನೆ. ರಾಮನಾಮದ ವೈಶಿಷ್ಟ್ಯ. ರಾಮ ರಹಸ್ಯ ಉಪನಿಷತ್ತ 5ನೇ ಅಧ್ಯಾಯದಲ್ಲಿ ಶೌನಕಾದಿ ಮುನಿಗಳು ಶ್ರೀ ಆಂಜನೇಯನನ್ನು ಕುರಿತು ಶ್ರೀರಾಮ ಮಂತ್ರಾರ್ಥವನ್ನು ಹೇಳದೆಂದು ಪ್ರಾರ್ಥಿಸಿದ ಒಂದು ಸಂದರ್ಭವು ಈವಾಗ ನೆನಪಿಗೆ ಬಂದಿತ್ತು. ಈ ಅಧ್ಯಾಯದ ಕೊನೆಯವರೆಗೂ ಆಂಜನೇಯನು ಶ್ರೀರಾಮ ಮಂತ್ರದ ಮಹಾತ್ಮೆಯನ್ನು ಬಾಯಿ ತುಂಬ ಸಾರಿದ್ದಾನೆ. ಅದರಲ್ಲಿರುವ ಕೆಲವು ವಿಚಾರಗಳನ್ನು ಮಾತ್ರ ಇಲ್ಲಿ ತಿಳಿಸ್ತೇನೆ. ನೀವು ಸಮಯ ಬಂದಾಗ ಮೂಲವನ್ನೇ ನೋಡಿರಿ. ನಾರಾಯಣ ಅಷ್ಟಾಕ್ಷರೇ ಚ ಶಿವ ಪಂಚಾಕ್ಷರೇ ತಥಾ ಸಾರ್ಥಕಾಣ್ವದಯಂ ರಾಮೋ ರಮಂತೆ ಯತ್ರ ಯೋಗಿನಃ. ಓಂ ನಮೋ ನಾರಾಯಣಾಯ. ಈ ನಾರಾಯಣ ಅಷ್ಟಾಕ್ಷರಿ ಮಂತ್ರದಿಂದ ರಾ ಎಂಬ ಅಕ್ಷರವನ್ನು, ನಮಃ ಶಿವಾಯ ಎಂಬ ಶಿವ ಪಂಚಾಕ್ಷರಿ ಮಂತ್ರದಿಂದ ಮಾ ಎಂಬ ಅಕ್ಷರವನ್ನು ಆರಿಸಿ ಅವುಗಳನ್ನು ಒಟ್ಟು ಸೇರಿಸಿ ಯಾವುದರದಲ್ಲಿ ಜ್ಞಾನಯೋಗಿಗಳು ಅಹರ್ನಿಶೆಯಾಗಿಯೂ ರಮಮಾಣರಾಗುವರೋ ಅಂಥ ಬ್ರಹ್ಮಸ್ವರೂಪಕ್ಕೆ ಒಪ್ಪುವ ಯಾವ ಒಂದು ಹೆಸರನ್ನು ತಯಾರಿಸಿದರೋ ಅದೇ ಈ ರಾಮನಾಮ ಆಯಿತು. ಇದರಲ್ಲಿ ಹೀಗೆ ಹರೈರಖ್ಯವೂ ಇದೆ. ಇನ್ನೊಂದು ಮಹತ್ವದ ಸಂಗತಿ ಎಂದರೆ ರಂ ಇದು ಅಗ್ನಿ ಬೀಜ, ಮಂ ಇದು ಮಾಯ ಬೀಜ. ಇವೆರಡೂ ಸೇರಿ ರಾಮ ಎಂಬ ಈ ನಾಮವಾದುದರಿಂದ ಇದನ್ನು ಪ್ರಕೃತಿ, ಪುರುಷ, ಜೀವೇಶ್ವರ ಐಕ್ಯರೂಪವಾದ ಬ್ರಹ್ಮಸ್ವರೂಪವೆಂತಲೂ, ಮಾಯವನ್ನು ಸುಟ್ಟು ಹಾಕುವ ಸ್ವಪ್ರಕಾಶ ಆತ್ಮರೂಪ ಎಂತಲೂ ನಿವೃತ್ತಿ ಮಾರ್ಗಾನುಗಾಮಿಗಳು ಉಪಾಸಿಸುವರು. ಈ ಪ್ರಕೃತಿ ಮಾರ್ಗಾನುಗಾಮಿಗಳು ಇದನ್ನೇ ತಮ್ಮ ವಾಸನೆಗನುಗುಣವಾಗಿ ಭೋಗ ಮೋಕ್ಷಗಳನ್ನು ಕೊಡುವ ಮಾಯೋಪಾಧಿಕ ಪರಮೇಶ್ವರ ರೂಪವೆಂದು ಉಪಾಸಿಸುವರು. ತಂ ಯಥಾಪಾಸತೆ ತಥೈವ ಭವತಿ ಎನ್ನುವ ಪ್ರಕಾರ ಅದು ಅವರವರ ಭಾವನೆ ಮತ್ತು ಉಪಾಸನೆಯಿಂದ ಎಂತಾಗುವುದು. ರಾಮನಾಮವನ್ನು ತತ್ವಮಸಿ ಎಂಬ ತತ್ವಮಸಿ ಎಂಬ ಸಾಮವೇದಿಯ ಮಹಾವಾಕ್ಯಕ್ಕೆ ಹೋಲಿಸಿದಾಗ ಇದರ ಇನ್ನೊಂದು ವೈಶಿಷ್ಟ್ಯವೂ ಪ್ರಕಟವಾಗುವುದು. ಆದ್ಯೋರಾತತ್ಪರಾತ್ ಸ್ಯಾನ್ಶಾರ್ಸ್ವಂ ಪದಾತಾರ್ವಾನ್ ತಯೋ ಹಿ ಸಂಯೋಜನ ಮಸಿತ್ಯೆ
ತತ್ವವಿಧೋ ವಿದುಹು. ಮೊದಲನೆಯ ರಾ ಎಂಬುದು ಮಾಯೋಪಾಧಿಕವಾಗಿ ಎಂದರೆ ಶುದ್ಧ ಸತ್ವ ಪ್ರಧಾನವಾಗಿರುವ ಸಗುಣ ಬ್ರಹ್ಮನು ಬೋಧಿಸುವ ತತ್ ಪದವು. ಎರಡನೆಯ ಮ ಕಾರವೆಂಬುದು ಅವಿದ್ಯೋಪಾಧಿಕವಾಗಿ ಎಂದರೆ ಮಲಿನ ಸತ್ವ ಪ್ರಧಾನವಾಗಿರುವ ಜೀವವನ್ನು ಬೋಧಿಸುವ ತ್ವಂ ಪದವು. ಈ ಎರಡು ಅಕ್ಷರಗಳ ಸಂಯೋಗವಾಗಿ ಏನು ಬಾಯಿ ಮುಚ್ಚಲ್ಪಡುವುದೋ ಅದು ಈಶಾ ಜೀವರ ಭೇದಕ್ಕೆ ಕಾರಣವಾದ ಮಾಯಾ ವಿದ್ಯೋಪಾಧಿಗಳನ್ನು ಕಳೆದುಳಿಯುವ ಈರ್ವರ ಶುದ್ಧವಾಗಿಯೂ ನಿರ್ವಿಕಲ್ಪವಾಗಿಯೂ ಆನಂದ ಘನರೂಪವಾಗಿಯೂ ಇದ್ದ ಚಿನ್ಮಾತ್ರ ಬ್ರಹ್ಮವನ್ನು ಬೋಧಿಸುವಂಥ ಹಸಿ ಪದವಾಗಿದ್ದು, ಹೀಗೆ ರಾಮ ಎಂಬ ಈ ನಾಮವು ನೀನು ಆ ಪರಬ್ರಹ್ಮ ರೂಪವಾಗಿದ್ದೀಯೇ ಎಂಬುದಾಗಿ ಬೋಧಿಸುವ ತತ್ವಮಸಿ ವಾಕ್ಯ ರೂಪವಾಗಿಯೂ ಇರುವುದೆಂದು ಕೂಡ ಅಲ್ಲಿಯೇ ಹೇಳಿರುವುದು. ಇದು ತತ್ವಜ್ಞರ ತಿಳಿವು. ಪ್ರಣವಸ್ತತಾದ ಧ್ಯೇಯೋ ಯತಿನಾಂ ಚ ವಿಶೇಷತಃ ರಾಮಮಂತ್ರಾರ್ಥ ವಿಜ್ಞಾನಿ ಜೀವನ್ಮುಕ್ತ ನ ಸಂಶಯಃ. ರಾಮನಾಮವು ಪ್ರಣವ ರೂಪವಾದುದರಿಂದ ಯತಿಗಳು ಸಹ ಪ್ರಣವದಂತೆಯೇ ಇದ್ದರೂ ಕೂಡ ಸದಾ ಕಾಲದಲ್ಲಿ ಆತ್ಮರೂಪವಾಗಿ ಧ್ಯಾನಿಸುವುದಕ್ಕೆ ಯೋಗ್ಯವಾಗಿರುವುದೆಂದು ಹೇಳಿ ರಾಮಮಂತ್ರದ ಅರ್ಥವನ್ನು ಅರಿತವನ್ನು ನಿಸ್ಸಂಶಯ ಜೀವನ್ಮುಕ್ತನೇ ಸರಿ ಎಂದು ಸಾರುವುದು. ಮನುಷ್ಯೈತೇಷು ಸರ್ವಶಾಮಾಧಿಶಾರುಸ್ತತಿ ದೇಹಿನಾಂ. ರಾಮಮಂತ್ರಗಳಲ್ಲಿ ಅಗ್ರಜನ್ಮದಿಂದ ಹಿಡಿದು ಅಂತ್ಯ ಜನರಿಗವರೆಗೂ ಎಲ್ಲರಿಗೂ ಅಧಿಕಾರವಿದೆ ಎಂಬುದೇ ಒಂದು ಹೆಚ್ಚಿನ ವೈಶಿಷ್ಟ್ಯ. ಕಬೀರಾದಿ ಯವನರು ಸಹ ಈ ರಾಮಮಂತ್ರದಿಂದ ಪಾವನರಾದರೆಂದು ಇತಿಹಾಸವೂ ಇದೆ. ಶ್ರೀರಾಮೋಪಾಸನೆಯ ಮುಖ್ಯ ಲಕ್ಷಣ ಯಾವುದು ಎಂಬ ಪ್ರಶ್ನೆಯನ್ನು ಈಗ ನಾವು ವಿಚಾರಿಸೋಣ. ಶ್ರೀರಾಮ ರಹಸ್ಯ ಉಪನಿಷತ್ತಿನ ಪ್ರಥಮಾಧ್ಯಾಯದಲ್ಲಿ ಶ್ರೀರಾಮನ ಅಂಗದೇವತೆಗಳನ್ನು ಹೇಳಿ ಇವರ ಸಮೇತರಾಗಿ ಶ್ರೀರಾಮನ ಮಂತ್ರ ಜಪವನ್ನು ಮಾಡಬೇಕು ಎಂದು ಹೇಳಿರುವುದು. ಈ ವಿಧಾನವನ್ನನುಸರಿಸಿ ಜಪ ಮಾಡುವವನು ಸ ರಾಮೋ ಭವತಿ, ಶ್ರೀರಾಮ ಸ್ವರೂಪವೇ ಆಗುವನು ಎಂದು ಹೇಳಿರುವುದು. ಎರಡನೆಯ ಅಧ್ಯಾಯದಲ್ಲಿ ಶ್ರೀರಾಮನ ಎಲ್ಲ ಮಂತ್ರಗಳನ್ನು ಕೊಟ್ಟು ಶ್ರೀ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಮತ್ತು ಆಂಜನೇಯ ಇವರುಗಳ ಒಂದೊಂದು ಮಂತ್ರವನ್ನು ಕೊಟ್ಟಿದ್ದಾರೆ. ಎಲ್ಲ ಮಂತ್ರಗಳು ಋಷಿ ಛಂದಸ್ಸು ದೇವತೆ ಇತ್ಯಾದಿಗಳು ಅಲ್ಲಿ ಹೇಳ್ಪಟ್ಟವೆ. ತೃತೀಯ ಅಧ್ಯಾಯದಲ್ಲಿ ಮಂತ್ರದ ಕ್ರಮ ಇದೆ. ಚತುರ್ಥ ಅಧ್ಯಾಯದಲ್ಲಿ ಪುನರ್ಚರಣ ವಿಧಿಯ ವಿಚಾರವೂ ಇದೆ. ಪಂಚಮೋಧ್ಯಾಯದಲ್ಲಿ ಶ್ರೀರಾಮ ಮಂತ್ರಾರ್ಥದ ವಿವರಣೆಯೂ ಇದೆ. ಕಟ್ಟಕಡೆಯಲ್ಲಿ ತದೇತದೃಚ್ಛಾಭುಕ್ತಾಂ ಎಂದು ಹೇಳಿ ಈ ಶ್ಲೋಕವನ್ನು ಕೂಡಲಾಗಿದೆ. ಸದಾ ರಾಮೋ ಹಮಸ್ಮತಿ ತತ್ವತಃ ಪ್ರವದಂತಿಯೇ ನತೇ ಸಂಸಾರಿಣೋ ನೂನಂ ರಾಮ ಯವ ನ ಸಂಶಯಃ. ಇದು ಶ್ರೀರಾಮನ ಮುಖ್ಯೋಪಾಸನೆಯ ಕ್ರಮವೆಂದು ನನ್ನ ಮನವರಿಕೆ. ಇದನ್ನು ಸಾರಿದವನು ಆಂಜನೇಯನು. ಕಪಿಪತಿ ದಾಸ್ಯೆ, ಈತನೆಂದರೆ ದಾಸ್ಯ ಭಕ್ತಿಯ ಆಚಾರ್ಯನು. ಈತನು ಈ ಹೇಳಿಕೆಗೆ ವಿಶೇಷ ಮಹತ್ವವಿದೆ. ಆರ್ಯ ವೈದಿಕ ತತ್ವಜ್ಞಾನವೇ ಹೀಗೆ. ಆರ್ಯರ ತತ್ವಜ್ಞಾನಕ್ಕೆ ಭೇದವೆಂಬುದು ಗೊತ್ತೇ ಇಲ್ಲ. ತತ್ವವನ್ನರಿಸಿತು ಎಂದರೆ ಅಧಿಷ್ಠಾನವಾದ ಚಿನ್ನದ
ಎಲ್ಲ ಒಡವೆಗಳ ಸತ್ಯಸ್ವರೂಪವೂ ಒಂದು ಚಿನ್ನವೇ ಇದ್ದಂತೆ ಎಲ್ಲರ ಸತ್ಯಸ್ವರೂಪವೂ ಒಂದು ಆನಂದ ರೂಪವಾದ ಬ್ರಹ್ಮವೇ ಸರಿಯೆಂದು ತಿಳಿದು ಯಾರು ಅಖಂಡವಾಗಿ ನಾನು ಆ ಅದ್ವಿತೀಯ ಪರಬ್ರಹ್ಮ ರೂಪವಾದ ಶ್ರೀರಾಮನೇ ಎಂಬುದಾಗಿ ಅನುಭವದಿಂದ ನಿಶ್ಚಯವಾಗಿ ಸಾರುವರೋ ಅವರು ಆ ಪರಬ್ರಹ್ಮ ಸ್ವರೂಪನಾದ ಶ್ರೀರಾಮನೇ ಆಗಿರುವರೆಂದು ಇಲ್ಲಿ ಆಂಜನೇಯನು ಬ್ರಹ್ಮವಿದ್ಬ್ರಹ್ಮೈವ ಭವತಿ ಈ ಸಿದ್ಧಾಂತವನ್ನೇ ಎಲ್ಲರ ಮುಂದೆ ಇಟ್ಟಿರುವನಲ್ಲವೇ. ಈಗ ಶ್ರೀರಾಮನ ಸ್ವರೂಪ ವರ್ಣನೆ ಹೇಗಿದೆ ಎಂಬ ಪ್ರಶ್ನೆಯನ್ನು ವಿಚಾರ ಮಾಡೋಣ. ರಾಮರಹಸ್ಯ ಉಪನಿಷತ್ತಿನ ಪ್ರಾರಂಭದಲ್ಲಿ ಶ್ರೀ ಸನಕಾದಿ ಮುನಿಗಳು, ಋಷಿಗಳು, ಪ್ರಹ್ಲಾದಿ ವಿಷ್ಣು ಭಕ್ತರು ಇವರೆಲ್ಲ ಸೇರಿ ಶ್ರೀ ಹನುಮಂತನಿಗೆ ಎಲ್ಲ ವೇದಶಾಸ್ತ್ರ ಪುರಾಣಾದಿಗಳಲ್ಲಿಯೂ ಆಧ್ಯಾತ್ಮಿಕಾದಿ ವಿದ್ಯೆಗಳಲ್ಲಿಯೂ ಎಲ್ಲ ವಿಧದ ವಿದ್ಯೆಯ ದಾನದಲ್ಲಿಯೂ ಈಶಾ, ಗಣಪತಿ, ಸೂರ್ಯ, ಶಕ್ತಿ ಆದಿಗಳಲ್ಲಿಯೂ ಪ್ರಧಾನವಾಗಿರತಕ್ಕ ಒಂದು ತತ್ವವು ಯಾವುದೆಂದು ಹಾಕಿದ ಪ್ರಶ್ನೆಗೆ ಆಂಜನೇಯನು ಹಿತೇಷು ಚೈವ ಸರ್ವೇಷು ತತ್ವಂ ಚ ಬ್ರಹ್ಮ ತಾರಕಂ ಈ ಎಲ್ಲರಲ್ಲಿಯೂ ತಾರಕವಾಗಿರುವುದಂತಹೊಂದು ಬ್ರಹ್ಮವೇ ಸರಿ. ರಾಮ ಎವ ಪರಂ ಬ್ರಹ್ಮ ರಾಮ ಎವ ಪರಂ ತಪಃ ರಾಮ ಎವ ಪರಂ ತತ್ವಂ ಶ್ರೀರಾಮೋ ಬ್ರಹ್ಮತಾರಕಂ ಆ ಪರಬ್ರಹ್ಮವೇ ಶ್ರೀರಾಮನು. ಇವನನ್ನು ಆತ್ಮರೂಪವಾಗಿ ತಿಳಿಯುವುದೇ ಹೆಚ್ಚಿನ ತಪಸ್ಸು. ಶ್ರೀರಾಮನೇ ಪರತತ್ವವು, ಶ್ರೀರಾಮನೇ ತಾರಕ ಬ್ರಹ್ಮರೂಪಾದ ಪ್ರಣವವೆಂದು ಉತ್ತರಿಸುವೆನು. ರಮಂತೆ ಯೋಗಿನೋ ಯಸ್ಮಿನ್ ನಿತ್ಯಾನಂದೇ ಚಿದಾತ್ಮನಿ ಇತಿ ರಾಮ ಪದೇಸಾಸೌ ಪರಂ ಬ್ರಹ್ಮಾಭಿಧೀಯತೆ. ಯಾವ ನಿತ್ಯಾನಂದ ರೂಪವಾದ ಚಿದಾತ್ಮದಲ್ಲಿ ಯೋಗಿಗಳು ಅಹರ್ನಿಶವಾಗಿ ರಮಿಸುತ್ತಾರೆಯೋ ಆ ಪರಬ್ರಹ್ಮ ರೂಪವೇ ರಾಮ ಎಂಬ ಹೆಸರಿನಿಂದ ಕರೆಯಲ್ಪಟ್ಟುತ್ತದೆಂದಿರುವ ಈ ಶ್ಲೋಕವು ಶ್ರೀರಾಮ ಪೂರ್ವತಾಪಿನಿಯಲ್ಲಿದೆ. ರಾಮೋತ್ತರ ತಾಪಿನಿಯಲ್ಲಿ ಅಕಾರಾಕ್ಷರ ಸಂಭೂತಃ ಸೌಮಿತ್ರಿ ವಿಶ್ವಭಾವನಃ ಉಕಾರಾಕ್ಷರ ಸಂಭೂತಃ ಶತ್ರುಘ್ನೈಶ್ಜನಾತ್ಮಕ ಪ್ರಾಜ್ಞಾತ್ಮಕಸ್ತು ಭರತೋ ಮಕಾರಾಕ್ಷರ ಸಂಭವಃ ಅಧರ್ಮಾತ್ರಾತ್ಮಕೋ ರಾಮ ಬ್ರಹ್ಮಾನಂದೈಕ ವಿಗ್ರಹಃ. ಶ್ರೀರಾಮ ಸಾನ್ನಿಧ್ಯವಶಾತ್ ಜಗದಾನಂದಾಯಿನಿ ಉತ್ಪತ್ತಿಸ್ಥಿತಿ ಸಂಹಾರಕಾರಿಣಿ ಸರ್ವದೇಹೀನಾಂ ಸಾ ಸೀತಂ ಭವತಿ ಜ್ಞೇಯ ಮೂಲ ಪ್ರಕೃತಿ ಸಂಜ್ಞಿತ. ಈ ಶ್ಲೋಕಗಳು ಬಂದಿರುವವು ಪ್ರಣವ, ಆಕಾರ, ಉಕಾರ, ಮಕಾರ ಮತ್ತು ಅರ್ಧ ಮಾತ್ರ ಎಂಬುದಾಗಿ ಮೂರೂವರೆ ಮಾತ್ರೆಗಳನ್ನು ತೋರಿಸಿ ಅವುಗಳ ವಿವರಗಳನ್ನಲ್ಲಿ ಕಾಣಿಸಿದ್ದಾರೆ. ಪಿಂಡ ಬ್ರಹ್ಮಾಂಡಗಳ ಜಗತ್ರಾಭಿಮಾನಿ ದೇವತೆಗಳೆಂದರೆ ವಿಶ್ವವೈಶ್ವಾನರರು ಇವರು. ಈ ಅಕಾರ ಮಾತ್ರೆಯಲ್ಲಿ ಒಳಪಡುವರಾಗಿ ಶ್ರೀ ಲಕ್ಷ್ಮಣ ರೂಪವಾಗಿಯೂ ಪಿಂಡ ಬ್ರಹ್ಮಾಂಡಗಳ ಸ್ವಪ್ನಾಭಿಮಾನಿ ದೇವತೆಗಳೆಂದರೆ ತೈಜಸ ಹಿರಣ್ಯ ಗರ್ಭರು ಇವರು. ಉಕಾರ ಮಾತ್ರೆಯಲ್ಲಿ ಒಳಪಡುವರಾಗಿ ಶ್ರೀ ಶತ್ರುಘ್ನ ರೂಪವಾಗಿಯೂ ಅಂತೆಯೇ ಪಿಂಡ ಬ್ರಹ್ಮಾಂಡಗಳ ಸುಷುಪ್ತಾಭಿಮಾನಿ ದೇವತೆಗಳೆಂದರೆ ಪ್ರಾಜ್ಞ ಪರಮೇಶ್ವರರು ಇವರು. ಮಕಾರ ಮಾತ್ರೆಯಲ್ಲಿ ಒಳಪಡುವರಾಗಿ ಶ್ರೀ ಭರತನ ರೂಪವಾಗಿಯೂ ಅಧ್ಯಸ್ಥವಾಗಿ ಈ ಎಲ್ಲ ತ್ರಿಗುಣಾತ್ಮಕ ಮಾಯಾ ಕಾರ್ಯಕ್ಕೆ
ಅಧಿಷ್ಠಾನ ರೂಪದ ಯಾವ ನಿರ್ಗುಣ ಬ್ರಹ್ಮವು ಅರ್ಧ ಮಾತ್ರೆ ಎಂದು ಹೇಳ್ಪಡುವುದೋ ಆ ಸಚ್ಚಿದಾನಂದ ವಿಗ್ರಹವು ಶ್ರೀರಾಮರೂಪವಾಗಿಯೂ ಇಲ್ಲಿ ಹೇಳಲ್ಪಟ್ಟು ಬ್ರಹ್ಮರೂಪವಾದ ಶ್ರೀರಾಮನ ಸಾನ್ನಿಧ್ಯವಶಾತ್ ಜಗದಾನಂದದಾಯಿನಿ ಮತ್ತು ಅವನ ಜ್ಞಾನವಶಾತ್ ಸಕಲ ದೇಹಗಳ ಉತ್ಪತ್ತಿ ಸ್ಥಿತಿ ಸಂಹಾರ ಕಾರಣಿಯಾದ ಮೂಲ ಮಾಯೆಯು ಶ್ರೀ ಸೀತಾರೂಪವಾಗಿಯೂ ಇಲ್ಲಿ ವಿಶದೀಕರಿಸಿದ್ದಾರೆ. ತಾರಸಾರೂಪನಿಷತ್ತಿನಲ್ಲಿ ಪ್ರಣವವನ್ನು ಅಷ್ಟವಿಧವಾಗಿ ವಿಭಾಗಿಸಿ ಕೊನೆಯ 8ನೆಯ ವಿಭಾಗದಲ್ಲಿ ರಾರಾಜಿಸುವ ಶ್ರೀರಾಮನನ್ನು ಐಕ್ಯರೂಪವಾಗಿ ನಮನ ಹೇಳುವ ಆ ಮಂತ್ರ ಈ ವಿಧವಾಗಿದೆ. ಓಂ ಯೋ ಪ್ರವೈ ಶ್ರೀ ಪರಮಾತ್ಮ ನಾರಾಯಣಃ ಸ ಭಗವಾಂಸ್ತತ್ಪರಃ ಪರಮಪುರುಷಃ ಪುರಾಣಪುರುಷೋತ್ತಮೋ ನಿತ್ಯಶುದ್ಧ ಬುದ್ಧ ಮುಕ್ತ ಸತ್ಯ ಪರಮಾನಂದಾದ್ವಯ ಪರಿಪೂರ್ಣಃ ಪರಮಾತ್ಮ ಬ್ರಹ್ಮೈವಾಹಂ ರಾಮೋಸ್ಮಿ ಭೂರ್ಭುವಸ್ವಸ್ತಿಸ್ತೈ ವೈ ನಮೋ ನಮಃ. ಮುಕ್ತಿಕೋಪನಿಷತ್ತಿನಲ್ಲಿಯೂ ಶ್ರೀರಾಮನು ಆಂಜನೇಯನನ್ನು ಕುರಿತು ವೇದಾಂತೆ ಸುಪ್ರತಿಷ್ಯುಃ ವೇದಾಂತಂ ಸಮುಪ್ರಾಶ್ರಯ, ನಾನು ಉಪನಿಷತ್ತುಗಳಲ್ಲಿ ಸುಪ್ರತಿಷ್ಠಿತನಾಗಿದ್ದೇನೆ, ನನ್ನನ್ನು ಹೊಂದಬೇಕಾದರೆ ಆ ಶ್ರುತಿ ಶಿರೋಭಾಗವಾದ ಉಪನಿಷತ್ತುಗಳನ್ನು ಅಭ್ಯಾಸಿಸು ಎಂದು ಹೇಳ್ಪಟ್ಟಿದ್ದು ಉಂಟು. ಶ್ರೀರಾಮದೇವರು ಮುಕ್ತಿಕೋಪನಿಷತ್ತಿನಲ್ಲಿ ಗುರುಪೀಠವನ್ನು ಅಲಂಕರಿಸಿ ಶ್ರೀ ಆಂಜನೇಯನಿಗೆ 108 ಉಪನಿಷತ್ತುಗಳನ್ನು ಸಹ ಬೋಧಿಸುವುದು ಅವರ ಮಯೋಪದಿಷ್ಟಂ ಶಿಷ್ಯಾ ತುಭ್ಯಂ ಪವನನಂದನ ಇದಂ ಶಾಸ್ತ್ರಂ ಮಾಯಾದಿಷ್ಟಂ ಗುಹ್ಯ ಮಹೋತ್ತರಂ ಶತಂ. ಈ ಉಕ್ತಿಯಿಂದ ಸ್ಪಷ್ಟವಾಗುವುದು, ನಾನಿದನ್ನು ಬಹು ಸಂಕ್ಷಿಪ್ತವಾಗಿ ತಿಳಿಸಿದ್ದೇನೆ. ನೀವು ಈ ಎಲ್ಲ ಉಪನಿಷತ್ತುಗಳನ್ನು ಓದಿ ನೋಡಿದರೆ ಇದಕ್ಕಿಂತಲೂ ಹೆಚ್ಚು ಪ್ರಕಾಶ ಬೀಳುವುದು. ಓಂ ತತ್ಸತ್. ಜಯ ಜಯ ರಘುವೀರ ಸಮರ್ಥ ಎಂದು ಜಯ ಜಯಕಾರವನ್ನು ಮಾಡಿ ಶ್ರೀಧರರು ಸಾಯಂಸ್ನಾನಕ್ಕೆ ಹೋಗಲು ಸೇರಿದವರ ಸಮ್ಮತಿಯನ್ನು ಪಡೆದರು. ಶ್ರೀಧರರು ಸಾಯಾಂಘ್ಯಕವನ್ನು ಮುಗಿಸಿ ಶಾಂತವಾಗಿ ಕುಳಿತಿರಲು ಮಿತ್ರರೊಬ್ಬರು ಬಂದು ಕುಳಿತುಕೊಂಡರು. ಅವರಲ್ಲಿ ಒಬ್ಬನು ಶ್ರೀಧರನ್ನು ಕುರಿತು ಗೊತ್ತಿಲ್ಲದ ವಿಷಯವನ್ನು ಬಲ್ಲವರಿಂದ ತಿಳಿಯಬೇಕಾಗುವುದು ಸಹಜ. ಹಾವಲ್ಲ ಹಗ್ಗವೆಂದು ಒಂದು ಸಾರಿ ಗೊತ್ತಾದ ಮೇಲೆ ಭ್ರಾಂತಿ ಕಲ್ಪಿತ ಸರ್ಪವನ್ನು ಹೋಗಲಾಡಿಸಲು ಮತ್ತೆ ಯಾವ ಸಾಧನವೂ ಬೇಕಾಗದಂತೆ ಶ್ರವಣದಿಂದ ಅನ್ಯತಾ ಭಾವನೆ ಹೋಗಿ ಆತ್ಮಸ್ವರೂಪವಾದ ಜ್ಞಾನವಾದ ಮೇಲೆ ನಿಮ್ಮಂಥವರಿಗೆ ತಪಸ್ಸಿನಿಂದ ಮತ್ತೇನಾಗಬೇಕಾದಿರುವುದು ಎಂದು ಪ್ರಶ್ನಿಸಿದನು. ಆಗ ಶ್ರೀಧರರು, ನೋಡು, ಚಿತ್ರಕಾರನು ತನ್ನಿಂದ ಆಗಬೇಕಾದ ಮೂರ್ತಿಯ ಚಿತ್ರವನ್ನು ಮೊದಲು ನೋಡುವಂತೆಯೂ ಯಾತ್ರಿಕನು ತನ್ನ ಯಾತ್ರೆಯ ಸ್ಥಳವನ್ನು ನಕಾಶೆಯಲ್ಲಿ ಮೊದಲು ಕಾಣುವಂತನೂ ನಕಾಶೆಯಲ್ಲಿ ಮೊದಲು ಕಾಣುವಂತೆಯೂ ಮನೆಯನ್ನು ಕಟ್ಟಿಸಿರುವನು ಅದರ ನಕಾಶೆಯನ್ನು ಮೊದಲು ತಯಾರಿಸಿ ನೋಡುವಂತೆಯೂ ಶ್ರವಣದಿಂದ ಸ್ವರೂಪವಾದ ಲಕ್ಷಣವು ಪರೋಕ್ಷವಾಗಿ ಮೊದಲು ತಿಳಿಯಲ್ಪಟ್ಟರೂ ಆಮೇಲೆ ಅದರ ಪ್ರತ್ಯಕ್ಷತೆ ಅಥವಾ ಪರೋಕ್ಷತವಾಗಿ ಮಾಡುವ ಪ್ರಯತ್ನವೂ ಬಹಳಷ್ಟು ಉಳಿಯುವುದು. ಸಸಿ ಹುಟ್ಟಿ ಕಾಲಾಂತರದಲ್ಲಿ ಗೊಬ್ಬರ ನೀರುಗಳಿಂದ ಬೆಳೆದು ಮುಂದೆ ದೊಡ್ಡ ಮರವಾಗುವಂತೆ ಶ್ರವಣ ಮಾಡಿದ್ದು ಕಾಲಾಂತರದಲ್ಲಿ ಮನನ ನಿಧಿಧ್ಯಾಸಗಳಿಂದ ಬೆಳೆದು ಮುಂದೆ ಜೀವನ್ಮುಕ್ತಿಯು ಪ್ರಾಪ್ತವಾಗುವುದು. ಒಳ್ಳೆಯ ಸಸಿಗಳನ್ನು ಬೆಳೆಸಲು ಮೊದಲು ಬೇಕಾಗುವಂತೆ ಆತ್ಮನಿಷ್ಠೆಯನ್ನು ಬೆಳೆಸಲು ಕಾಮಾದಿ ವಿಕಾರಗಳ ಹಿಂಡು
ನುಗ್ಗದಂತೆ ಮೊದಲು ಕಾಮಿಕ, ವಾಚಿಕ, ಮಾನಸಿಕ ತಪಸ್ಸುಗಳು ಅವಶ್ಯವಾಗಿರುವವು. ನೆಟ್ಟಿ ಸಸಿಯನ್ನು ಬೆಳೆಸಬೇಕಾದರೆ ಅಡ್ಡ ಒಡೆಯುವ ಟೊಂಗೆಗಳನ್ನು ಮುರಿದು ಹಾಕಿ ಅಗ್ರವನ್ನು ಬೆಳೆಸುವಂತೆ ಶ್ರವಣದಿಂದ ತಿಳಿದಿರುವ ಆತ್ಮನಿಷ್ಠೆಯನ್ನು ಬೆಳೆಸಬೇಕಾದರೆ ವಿಳುವ ಬೇರೆ ವೃತ್ತಿಗಳನ್ನೆಲ್ಲ ಅಲ್ಲಗಳೆದು ಅವನ್ನು ನಷ್ಟಪಡಿಸಿ ಚಿತ್ತೈಕಾಗ್ರವನ್ನು ಬೆಳೆಸಬೇಕಾಗುತ್ತದೆ. ಅತ್ತಿತ್ತ ಹೋಗುವ ನೀರನ್ನು ತಡಹಾಕಿ ಕಾಲುವೆಯಿಂದ ಹರಿಸಿ ತೋಟಕ್ಕೆ ತೆಗೆದುಕೊಂಡು ಹೋಗುವಂತೆ ಅತ್ತಿತ್ತ ಹೋಗುವ ಮನಸ್ಸಿಗೆ ತಡೆಹಾಕಿ ಜ್ಞಾನವೈರಾಗ್ಯದ ಮಾರ್ಗದಿಂದ ಸಮಾಧಿಯ ಸತತ ಅಭ್ಯಾಸ ಮಾಡಬೇಕಾಗುತ್ತದೆ. ಅಮನಸ್ಕ ಸ್ಥಿತಿಯಾಗಬೇಕು. ಪುಣ್ಯವನ್ನು ಸಂಪಾದಿಸಲು ತ್ರಿವೇಣಿ ಸಂಗಮದ ಸ್ನಾನದಂತೆ ಈ ಅಮನಸ್ಕ ಸ್ಥಿತಿಯನ್ನು ಹೊಂದಲು ತತ್ವಜ್ಞಾನ, ವಾಸನಾಕ್ಷಯ, ನಿರ್ವಿಕಲ್ಪನ ಆನಂದ ಸ್ವರೂಪದ ಸತತ ಧಾರಣೆಯಿಂದ ಮನೋನಾಶ ಈ ಮೂರರ ಅಭ್ಯಾಸವನ್ನು ಒಟ್ಟಾಗಿ ನಡೆಸಬೇಕು. ಸೂರ್ಯ ಪ್ರಕಾಶವೂ ಚೆನ್ನಾಗಿ ಗೋಚರವಾಗಲು ರಾತ್ರಿಯ ಕಳೆದು ಮೋಡವು ಕೂಡ ಚೆದುರಬೇಕಾಗುವಂತೆ ಆತ್ಮ ಪ್ರಕಾಶದಲ್ಲಿ ನಾನೆಂಬ ಅರಿವು ಕರಗಿ ಸಮಾಧಿ ಸ್ಥಿತಿ ಉಂಟಾಗಲು ಆವರಣ ವಿಕ್ಷೇಪಗಳು ನಷ್ಟವಾಗಬೇಕಾಗುವುದು. ಎಣ್ಣೆ ಕುಡಿದ ಬಟ್ಟೆಯನ್ನು ಬಹುಳ ಸಾರಿ ಸಬಕಾರದಿಂದ ತೊಳೆಯಬೇಕಾಗುವಂತೆ ಮನಸ್ಸಿನ ಮೇಲೆ ಆದ ಸಂಸ್ಕಾರಗಳನ್ನು ಬಹುಳ ಕಾಲದ ಅಭ್ಯಾಸದಿಂದಲೇ ಹೋಗಲಾಡಿಸಿಕೊಳ್ಳಬೇಕಾಗುತ್ತದೆ. ನಿತ್ಯಾಭ್ಯಾಸಾದೃತೆ ಪ್ರಾಪ್ತಿನಭವೇ ಸಚ್ಚಿದಾತ್ಮನ ತಸ್ಮಾದ್ದ್ರಷ್ಟ ನಿಧಿಧ್ಯಾಸೆ ಜಿಜ್ಞಾಸು ಶ್ರೇಯಸೇ ಚಿರಂ ಅಪರೋಕ್ಷಾನುಭೂತಿ. ನಿರಂತರ ಅಭ್ಯಾಸದ ಹೊರತಾಗಿ ಸಚ್ಚಿತ್ವ ರೂಪ ಆತ್ಮನ ಪ್ರಾಪ್ತಿಯಾಗಲಾರದು. ಆದ್ದರಿಂದ ಜಿಜ್ಞಾಸುವು ಕಲ್ಯಾಣ ಪ್ರಾಪ್ತಿಗೋಸ್ಕರವಾಗಿ ನಿರಂತರ ಬ್ರಹ್ಮಚಿಂತೆಯನ್ನು ಮಾಡಬೇಕು ಎಂಬುದಾಗಿ ಶಂಕರಾಚಾರ್ಯರು ಹೇಳಿರುವರು. ಈ ಬಹುಳ ಕಾಲದ ಅಭ್ಯಾಸವನ್ನೇ ತಪಸ್ಸೆಂದು ಕರೆಯುವುದಲ್ಲವೇ? ಹಾವಲ್ಲ. ಇದು ಹಗ್ಗವೆಂದು ಕಾಣಿಸಿದ ಆ ಕ್ಷಣಕ್ಕೆ ಭ್ರಾಂತಿ ಹೋಗಿ ನಿರ್ಭಯ ಸ್ಥಿತಿ ಉಂಟಾಗುವಂತೆ ಶ್ರವಣ ಮಾಡಿದದೊಡನೆ ಸಮಾಧಿ ಹತ್ತಿದರೆ ಅಂಥ ಪರಿಪಕ್ವ ಜಿಹ್ವಕ್ಕೆ ಮತ್ತೆ ಸಾಧನದ ಅವಶ್ಯಕತೆ ಏನಿದೆ? ಅಂತಹ ಸ್ಥಿತಿಯು ನನಗೂ ಕೂಡ ಒದಗದಿದ್ದರೆ ನಾನೇಕೆ ತಪಸ್ಸಿಗೆ ಹೋಗುತ್ತಿದ್ದೆ? ನನ್ನ ಅಧಿಕಾರವು ಇಷ್ಟಿರುವುದರಿಂದ ಅದನ್ನು ಹೊಂದಲು ಅನುಕೂಲ ಪರಿಸ್ಥಿತಿಯನ್ನು ಹೊಂದಿ ನಿಷ್ಠೆಯನ್ನು ಬೆಳೆಸುವ ತಪಸ್ಸು ನನಗವಶ್ಯ ಇದೆ ಎಂದು ಹೇಳಿ ಅವನನ್ನು ಸಮಾಧಾನಗೊಳಿಸಿದರು. ತಪಸ್ಸಿಗೆ ಹೊರಡಲು ನಿಶ್ಚಯಿಸಲ್ಪಟ್ಟ ಶುಭದಿನವಾದ ವಿಜಯದಶಮಿಯು ಸಮೀಪಿಸುತ್ತಲಿತ್ತು. ಶ್ರೀಧರೊಂದು ದಿನ ತಮ್ಮ ಸ್ವತ್ತಿಗೆ ಸಂಬಂಧಿಸಿದ ಕೆಲವು ಕಾಗದ ಪತ್ರಗಳನ್ನು ಪಳನಿಟೀಕರಿಗೆ ತೋರಿಸಿ ಇವುಗಳನ್ನು ನೀವು ವಹಿಸಿಕೊಂಡು ಇವುಗಳಿಂದ ಬರುವ ಹಣವನ್ನು ಬಡ ವಿದ್ಯಾರ್ಥಿಗಳಿಗೆ ವಿನಿಯೋಗಿಸಿರಿ ಎಂದರು. ಆಗ ಪಳನಿಟೀಕರು, ನೀವು ತಪಸ್ಸಿಗೆ ಹೊರಡಲು ನಿಶ್ಚಯಿಸಿರುವಾಗ ಈ ಹಣ ಅಥವಾ ಇದರ ವ್ಯವಸ್ಥೆಯ ವಿಚಾರವೇಕೆ? ಪಾರಮಾರ್ಥಿಕರಿಗೆ ಹಣದ ವಿಷಯದಲ್ಲಿ ಆಸಕ್ತಿ ಇರಕೂಡದು ಎಂದು ವಿನೋದದಿಂದ ನುಡಿದರು. ಹಾಗಾದರೆ ಏನು ಮಾಡಬೇಕು ಎಂದು ನಿಮ್ಮ ಅಭಿಪ್ರಾಯ? ಹೀಗೆ ಶ್ರೀಧರರು ಕೇಳಲು ಪಳನಿಟೀಕರು ಅವರ ನಿಶ್ಚಯವನ್ನು ಹೊರಗೆ ಹಚ್ಚುವುದಕ್ಕಾಗಿ ಆ ಒಲಿಯಲ್ಲಿ ಉರಿಯುವ ಬೆಂಕಿಗೆ ಹಾಕಿಬಿಡಿ ಎಂದು ಹೇಳಿದರು. ಶ್ರೀಧರರು ಹಿಂದೆ ಮುಂದೆ ನೋಡಲೇ ಇಲ್ಲ.
ಆ ಕಾಗದ ಪತ್ರಗಳನ್ನೆಲ್ಲ ಬೆಂಕಿಗೆ ಹಾಕಿಬಿಟ್ಟರು. ಶ್ರೀಧರರ ಸ್ಥೈರ್ಯವನ್ನು ಕಂಡು ಪಲನಟೀಕರಿಗೆ ಅತ್ಯಂತ ಆನಂದವಾಯಿತು. ಶ್ರೀಧರರು ತಪಸ್ಸಿಗೆ ಹೊರಡುವ ವಿಚಾರವನ್ನು ತಿಳಿದಿದ್ದ ಮಿತ್ರರೆಲ್ಲರೂ ಶ್ರೀಧರರು ನಮಗೆ ಇನ್ನೂ ಎಂದು ಸಿಗುವರು ಎಂದು ಬಂದು ಮಾತಾಡಿಸಿಕೊಂಡು ಹೋಗುತ್ತಿದ್ದರು. ಒಬ್ಬನು, ನೀವು ದೊಡ್ಡ ತಪಸ್ವಿಗಳಾಗಿ ಬ್ರಹ್ಮನಿಷ್ಠರಾದ ಮೇಲೆ ನಾವು ಬಂದರೆ ನಮ್ಮನ್ನು ಮಾತನಾಡಿಸ್ತೀರೋ ಇಲ್ಲವೋ ಎಂದನು. ಅದಕ್ಕೆ ಶ್ರೀಧರರು, ಬ್ರಹ್ಮ ಸಾಕ್ಷಾತ್ಕಾರದಿಂದ ಬರುವ ದೊಡ್ಡಸ್ತಿಕೆಯು ಮಿಕ್ಕ ಎಲ್ಲ ದೊಡ್ಡಸ್ತಿಕೆಗಳಿಂದ ಬೇರೆಯಾದದ್ದು. ನನ್ನ ಅನೇಕ ವಿವಿಧ ಛಾಯಾಚಿತ್ರಗಳಿಂದ ತುಂಬಿರುವ ಕೋಣೆಯಲ್ಲಿ ನಾನು ಕುಳಿತಿರುವಾಗ ನನಗೆ ಎಲ್ಲಿ ನೋಡಿದರೂ ಆ ಚಿತ್ರಗಳಲ್ಲಿ ಭಿನ್ನ ಭಾವವು ಹೇಗೆ ಬರುವುದಿಲ್ಲವೋ ಹಾಗೆಯೇ ನಾನು ಬ್ರಹ್ಮನಿಷ್ಠನಾದ ಮೇಲೆ ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ಭಿನ್ನ ಭಾವ ಆಗದೆ ನನ್ನ ಆನಂದ ರೂಪವೇ ಕಾಣುವುದು. ಯಾರನ್ನು ನೋಡಿದರೂ ಆತ್ಮಪ್ರೇಮವೇ ಉಂಟಾಗುವುದು. ಪೂರ್ಣ ವ್ಯವಸ್ಥೆಯಲ್ಲಿ ಶ್ರೇಷ್ಠ ಕನಿಷ್ಠ ಎಂಬ ಭಾವನೆಯೇ ಉಳಿಯುವುದಿಲ್ಲ ಎಂದರು. ಮತ್ತೊಬ್ಬ ಮಿತ್ರನು, ನೀವು ಪುನಃ ಭೇಟಿಯಾಗುವವರೆಗೆ ನಿಮ್ಮ ಲೇಖಗಳನ್ನು ನೋಡುತ್ತಾ ನಿಮ್ಮ ಸಹವಾಸದ ಆನಂದವನ್ನು ಅನುಭವಿಸುವ ಎಂದು ಹೇಳಿ ಶ್ರೀಧರರು ಬರೆದಿದ್ದ ಭಾರತಾಂಬೆ ಪವಾಡ ಎಂಬ ಒಂದು ಮರಾಠಿ ಕಾವ್ಯ ಮತ್ತು ಕೆಲವು ಲೇಖಗಳನ್ನು ತೆಗೆದುಕೊಂಡು ಹೋದನು. ತಪಸ್ಸಿಗೆ ಹೊರಟದ್ದು. ಅಂದು ಶಾಲಿವಾಹ ಶಕ 1849 ಶ್ರೀ ಪ್ರಭವನಾಮ ಸಂವತ್ಸರ 1927 ಇಸ್ವಿ ಆಶ್ವಯುಜ ಶುದ್ಧ ದಶಮಿ ಬುಧವಾರ. ವರ್ಷ ಕಳೆದ ಶರದೃತುವಿನ ಆಗಮನದಿಂದ ನಿರ್ಮಲ ಆಕಾಶದಂತೆ ಶಂಕಾ ಸಮಾಧಾನ ಪ್ರಶ್ನೋತ್ತರ ಸತ್ಸಂಗಾದಿ ವೃಷ್ಟಿಗಳಿಂದ ನಿರ್ಮಲವಾದ ಶ್ರೀಧರರ ಅಂತಃಕರಣವು ಆನಂದ ಘನ ಪರಬ್ರಹ್ಮನ ಸಾಕ್ಷಾತ್ಕಾರಕ್ಕಾಗಿ ತಪಸ್ಸಿಗೆ ಹೊರಡಲು ನಿಶ್ಚಯಿಸಿದ ವಿಜಯದಶಮಿಯ ಶುಭ ಮುಹೂರ್ತದ ಆಗಮನದಿಂದ ಸಂತೃಪ್ತವಾಗಿದೆ. ಶ್ರೀಧರರು ನಿತ್ಯಾಗ್ನಿಕವನ್ನು ಪೂರೈಸಿ ಪಂಚಭೂತಗಳ ಹಾಗೂ ಎಲ್ಲ ದೇವರುಗಳ ಸಾಕ್ಷಿಯಾಗಿಯೇ ಈ ಪ್ರತಿಜ್ಞೆಯನ್ನು ಮಾಡಿದರು. 1. ಮರಣಪರ್ಯಂತ ಅಸ್ಖಲಿತ ಬ್ರಹ್ಮಚರ್ಯವನ್ನು ಪರಿಪಾಲಿಸುತ್ತೇನೆ. 2. ಅಖಿಲ ಸ್ತ್ರೀ ಸಮಾಜವನ್ನು ಮಾತೃ ಸಮಾಜವಾಗಿ ಭಾವಿಸುವೆನು. 3. ಇನ್ನು ಮುಂದೆ ದ್ರವ್ಯವನ್ನು ಮುಟ್ಟುವುದಿಲ್ಲ. ಒಂದು ವೇಳೆ ತಾನಾಗಿ ಒದಗಿ ಬಂದ ಹಣವನ್ನು ಕೇವಲ ಪರೋಪಕಾರಗಾಗಿಯೇ ವಿನಿಯೋಗಿಸೆನು. 4. ಎಲ್ಲಿಯೂ ಮಠಾಧಿಪತಿಯಾಗಿ ಕುಳಿತುಕೊಳ್ಳುವುದಿಲ್ಲ. 5. ಸಾಧ್ಯವಾದಷ್ಟು ಯತ್ನಿಸಿ ಆರ್ತರ ದುಃಖವನ್ನು ಪರಿಹರಿಸುವೆನು. 6. ಸ್ತ್ರೀ ಪುರುಷರನ್ನು ಸಮದೃಷ್ಟಿಯಿಂದ ಕಂಡು ತತ್ವಬೋಧೆಯನ್ನು ಮಾಡಿ ಎಲ್ಲರ ಉದ್ಧಾರದ ಬಗ್ಗೆ ಪ್ರಯತ್ನಿಸುವೆನು. 7. ಜೀವನಕ್ಕೆ ಬೇಕಾದ ಸಾಧನೆಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವೆನು. 8. ನಿರಂಕುಶ ಆಧ್ಯಾತ್ಮ ಶಕ್ತಿಯನ್ನು ಪಡೆದು ಸನಾತನ ವೈದಿಕ ಧರ್ಮಧ್ವಜವನ್ನು ಎಲ್ಲೆಡೆಯಲ್ಲಿ ಮೆರೆಯಿಸಲು ಪ್ರಯತ್ನಿಸುವೆನು. ಈ ಎಲ್ಲ ಉದ್ದೇಶಗಳು ಪೂರ್ಣವಾಗಲು ಈ ದೇಹವನ್ನು ಶಕ್ತಿಯಲ್ಲಿ ಸರ್ವಶ್ರೇಷ್ಠನಾದ ಭಗವಂತನಿಗೆ ಅರ್ಪಣೆ ಮಾಡಿದ್ದೇನೆ. ವಿಮುಕ್ತ ಪೋಹನ್ ಜಗಲಾ ಮುಕ್ತ ಕರಾವೆ. ನಾನು ಮುಕ್ತನಾಗಿ ಜಗವನ್ನು ಮುಕ್ತ ಮಾಡಬೇಕು ಎಂದು ನುಡಿದು ಈ ಪ್ರತಿಜ್ಞೆಗಳನ್ನು ಬರೆದ ಕಾಗದವನ್ನು ಅಗ್ನಿನಾರಾಯಣಿಗೆ ಅರ್ಪಿಸಿದರು. ಈ ಶ್ರೀ ಪಲನಟೀಕರ್ ಗುರೂಜಿಯವರು ಆ ದಿನ ಶ್ರೀಧರನ್ನು ಮಧುಕರಿಗೆ ಹೋಗಗೊಡಿಸಲಿಲ್ಲ. ತಮ್ಮಲ್ಲಿಗೆ ಊಟಕ್ಕೆ ಕರೆದಿದ್ದರು. ಶ್ರೀಧರರು ಮಾತ್ರವಲ್ಲದೆ ಇನ್ನೂ ಅನೇಕ ಮಿತ್ರರು ಅಂದು ಒಟ್ಟಿಗೆ ವಿಶೇಷ ಔತಣದ ಊಟವನ್ನು ಪರಮಾರ್ಥ ಚರ್ಚೆಯೊಂದಿಗೆ ಆನಂದದಿಂದ ಮಾಡಿದರು. ಶ್ರೀಧರರ ಬಗ್ಗೆ ಅಪರಿಮಿತ ವಿಶ್ವಾಸನಿಟ್ಟುಕೊಂಡಿದ್ದ ಪಲನಟೀಕರಿಗೂ ಹಬ್ಬದ ಊಟ ಅದೇ ಕೊನೆ ಆಗಿತ್ತು. ಯಾಕಂದರೆ ಶ್ರೀಧರರು ತಪಸ್ಸಿಗೆ ತೆರಳಿ ಕಡುತರ ಕಷ್ಟದಿಂದ ತಪಸ್ಸನ್ನು ಆಚರಿಸಿರುವರು. ಆದ್ದರಿಂದ ತಾವು ಕೂಡ ಆ ಬಗ್ಗೆ ಏನಾದರೂ ಮಾಡೋಣವೆಂದು ನಿಶ್ಚಯಿಸಿದರು. ಶ್ರೀಧರರೇ, ನಿಮ್ಮ
ಸಾಧನೆಯು ಪರಿಪೂರ್ಣವಾಗಲೆಂದು ನಾನು ಇಂದಿನಿಂದ 12 ವರ್ಷ ಪರಾನ್ನ ಊಟ ಮಾಡುವುದಿಲ್ಲ. ನಿಮ್ಮ ಬಗ್ಗೆ ಭಗವಂತನನ್ನು ಪ್ರಾರ್ಥಿಸುತ್ತಿರುವೆ ಎಂದು ಪ್ರತಿಜ್ಞೆಯನ್ನು ಮಾಡಿದರು. ಊಟವಾದ ಸ್ವಲ್ಪ ಹೊತ್ತಿನ ನಂತರ ಶ್ರೀಧರರು ಮನಸ್ಸಿನಲ್ಲೇ ಶ್ರೀ ಸಮರ್ಥ ಗುರುಪಾದಕ್ಕೆ ವಂದಿಸಿ ಇಷ್ಟಮಿತ್ರಗಳೆಲ್ಲ ಲೋಕಾರೂಢಿಯಂತೆ ಹೋಗಿ ಬರುತ್ತೇನೆ ಎಂದು ಹೇಳಿ ಪಲನಟೀಕರಿಗೆ ನಮಸ್ಕರಿಸಿದರು. ಪಲನಟೀಕರ ಹೃದಯ ಉಕ್ಕಿ ಬಂದು ಗದ್ಗದ ಕಂಠದಿಂದ ಋಷಿಮುನಿಗಳು ತೋರಿಸಿಕೊಟ್ಟ ಉಜ್ವಲ ಜೀವನ ಪಥದಲ್ಲಿ ಆರೂಢರಾಗಿರಿ, ಜ್ಞಾನ ವೈರಾಗ್ಯದ ಭಾಸ್ಕರರಾಗಿ ವಿಶ್ವವನ್ನೆಲ್ಲ ಬೆಳಗಿಸಿ ಯಶಸ್ವಿಯಾಗಿರಿ, ಪರಮಾತ್ಮನು ಅನುಗ್ರಹಿಸಲಿ ಎಂದು ಮನದುಂಬ ಹರಿಸಿದರು. ಒಂದಿಷ್ಟು ರೂಪಾಯಿಗಳನ್ನು ಶ್ರೀಧರರ ಮುಂದಿಟ್ಟು ಇದು ನಿಮ್ಮ ಪ್ರಸಾದದ ಖರ್ಚಿಗೆ ಇರಲಿ ಎಂದು ಹೇಳಿದರು. ಈಗ ಹಣ ಏತಕ್ಕೆ ಎಂದ ಶ್ರೀಧರನ್ನು ನೋಡಿ ಏನೆಂದೂ ಮಾತಾಡಲಾಗದೆ ಅವುಗಳಲ್ಲಿ 1 ರೂಪಾಯಿಯನ್ನು ಎತ್ತಿ ಶ್ರೀಧರರ ಕೈ ಮೇಲೆ ಒತ್ತಾಯದಿಂದ ಇಟ್ಟರು. ಅವರ ಹೃದ್ಗತವನ್ನು ಅರಿತ ಶ್ರೀಧರರು ಸುಮ್ಮನಾದರು. ನಂತರ ಪಕ್ಕದಲ್ಲೇ ಇದ್ದ ನರಸಿಂಹಸ್ವಾಮಿಯ ದೇವಾಲಯಕ್ಕೆ ಹೋಗಿ ಪೂರ್ಣನಾಗಿ ಬಂದು ಸೇವೆ ಸಲ್ಲಿಸುತ್ತೇನೆ ಎಂದು ನಮಸ್ಕರಿಸಿ ಧರ್ಮದ ಪುನರುತ್ಥಾನ ಹಾಗೂ ನನ್ನ ಸಂಕಲ್ಪ ಈಡೇರುವವರೆಗೆ ನಾನು ಈ ಪುಣೆ ನಗರದಲ್ಲಿ ಕಾಲಿಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಹೊರಗೆ ಬಂದರು. ದೇವಾಲಯದ ಸುತ್ತಮುತ್ತಲೂ ತಮ್ಮನ್ನು ಬೀಳ್ಕೊಡಲು ಮುಗಿಲು ಮುಟ್ಟುವಂತೆ ಜಯ ಜಯಕಾರವನ್ನು ಮಾಡುತ್ತಾ ನೆರೆದಿದ್ದ ಜನರನ್ನೆಲ್ಲ ಒಮ್ಮೆ ಪ್ರಸನ್ನ ಮುದ್ರೆಯಿಂದ ನೋಡಿ ಮುಂದೆ ಹೊರಟರು. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಭಗವಾನ್ ಶ್ರೀ ಶ್ರೀಧರಾರ್ಪಣಮಸ್ತು. ಇಲ್ಲಿ ಬಂದಿರೋ ಶ್ಲೋಕಗಳು ಸ್ವಲ್ಪ ಅದು ಮರಾಠಿ ಅವು ನನಗೆ ಬರೆದಂಗೆ ಸ್ವಲ್ಪ ಕೂಡ್ಕೊಂಡು ಓದಿದ್ದೀನಿ. ಅದಕ್ಕೆ ಕೇಳೋ ಭಕ್ತಾದಿಗಳೆಲ್ಲರೂ ಕ್ಷಮಿಸಬೇಕು ದೊಡ್ಡ ಮನಸ್ಸಿನಿಂದ.